ಲಕ್ವ ಎಂದರೇನು, ಲಕ್ವದಿಂದ ಮೆದುಳಿನಲ್ಲಿ ಆಗುವ ಪರಿಣಾಮಗಳೇನು, ಲಕ್ವ ನಂತರ ಪುನಶ್ಚೇತನದ ಕ್ರಮಗಳು ಹಾಗೂ ಪರಿಹಾರಗಳ ಬಗ್ಗೆ ನಾನು ನಿಮಗೆ ಇವತ್ತು ವಿಸ್ತೃತವಾಗಿ ತಿಳಿಸಿಕೊಡಲು ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞ, ಪ್ರೆಸೆಂಟ್ಲಿ DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ, ವಿಜಯನಗರ, ಬೆಂಗಳೂರು, ಇದರ ಸಂಸ್ಥಾಪಕ, ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಾರ್ಮಲಿ ಲಕ್ವ ಬಂದ ನಂತರ ನಮ್ಮ ಮೆದುಳಲ್ಲಿ ಏನೇನು ಬದಲಾವಣೆ ಆಗ್ತವೆ, ಯಾಕೆ ಆಗ್ತವೆ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಏನಾಗುತ್ತೆ, ಮೆದುಳಿನ ರಕ್ತನಾಳಗಳಲ್ಲಿ ಯಾವುದೋ ವಿವಿಧ ಕಾರಣಗಳಿಂದ ಅಲ್ಲೇನಾಗುತ್ತೆ, ರಕ್ತ ಚಲನೆಯಲ್ಲಿ ಅಡೆತಡೆಗಳುಂಟಾಗುತ್ತೆ. ಈ ಅಡೆತಡೆಗಳಿಂದ ಏನಾಗುತ್ತೆ, ಮೆದುಳಿನ ನರಕೋಶಗಳಿಗೆ ಪೋಷಕಾಂಶಗಳು, ಆಹಾರ ಮತ್ತು ಪೋಷಕಾಂಶಗಳ ಒಂದು ಪೂರೈಕೆ ನಿಂತೋಗುತ್ತೆ. ಇದರಿಂದ ಏನಾಗುತ್ತೆ, ನರಕೋಶಗಳು, ಮೆದುಳಿನ ನರಕೋಶಗಳು ಸಾಯ್ತವೆ. ಇದು ನಾವು ಲಕ್ವ ಅಂತ ಕರಿತೇವೆ. ಲಕ್ವ ಯಾರಿಗೆ ಬರುತ್ತೆ? ಲಕ್ವ ಯಾರಿಗೆ ಬೇಕಾದರೂ ಬರ್ಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ಬರ್ಬೋದು. ಆ್ಯಕ್ಚುಲಿ ಹುಟ್ಟಿದ ಕೂಸಿನಿಂದ ಹಿಡಿದು 95ರ ವಯೋವೃದ್ಧರಿಗೂ ಸಹ ಲಕ್ವ ಬರ್ಬೋದು. ಇದಕ್ಕೆ ಯಾವುದೇ ಸಮಯ ಇಲ್ಲ. ಕುಂತಾಗಿ ಬರ್ಬೋದು, ನಿಂತಾಗಿ ಬರ್ಬೋದು, ವೆಹಿಕಲ್ ಡ್ರೈವ್ ಮಾಡ್ತಾ ಇರ್ಬೋದು, ಅಥವಾ ವಾಹನ ಚಲನೆ ಮಾಡ್ತಾ ಇರ್ಬೋದು, ಅಥವಾ ಯಾವುದೋ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಎಲ್ಲೋ ಕೂತಿರ್ಬೋದು. ಇದಕ್ಕೆ ಇಂಥದೇ ರೀಸನ್ ಅಂತ ಇಲ್ಲ. ಮತ್ತು ಇದಕ್ಕೆ ಯಾವುದೇ ಇದು ಇಲ್ಲ, ಯಾವುದೇ ಜಾತಿ, ಧರ್ಮ ಅಥವಾ ಯಾವುದೂ ಇಲ್ಲ. ಆ್ಯಕ್ಚುಲಿ ಇದು ಯಾರಿಗೆ ಬೇಕಾದ್ರು, ಬಡವರಿಂದ ಹಿಡಿದು ತುಂಬ ದೊಡ್ಡ ಶ್ರೀಮಂತರಿಗೂ ಸಹ ಬರ್ಬೋದು. ನಮ್ಮಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗೂ ಸಹ ಬಂದಿದೆ. ಆ್ಯಕ್ಚುಲಿ ಸಾಗಿ ನೋಡಿದರೆ ಇದಕ್ಕೆ ಇಂಥದೇ ರೀಸನ್ ಅಂತ ಇಲ್ಲ. ಹಾಗಾದರೆ ಲಕ್ವ ಯಾಕೆ ಬರುತ್ತೆ? ಲಕ್ವ ಬರೋಕ್ಕೆ ಸುಮಾರು ಕಾರಣಗಳಿವೆ. ಅದಕ್ಕೆ ಇಂಥದೇ ಕಾರಣ ಅಂತ ಹೇಳಲಿಕ್ಕಾಗಲ್ಲ. ಅದರಲ್ಲಿ ಕೆಲವೊಂದನ್ನು ಪಟ್ಟಿ ಮಾಡಿದೆ ವಿಶ್ವ ಆರೋಗ್ಯ ಸಂಸ್ಥೆ. ಏನಂದರೆ ಕೆಲವೊಂದು ಇವುಗಳನ್ನು ಪಟ್ಟಿ ಮಾಡಿದೆ. ಒಂದು ಮೊದಲನೇದಾಗಿ ರಕ್ತದ ಒತ್ತಡ, BPಯಲ್ಲಿ, ಅಂದರೆ ಮನುಷ್ಯನ BPಯಲ್ಲಿ ಆಲ್ಟರ್ ಆಗೋದು. ಅಂದರೆ ಏರುಪೇರು ಆಗೋದು. ಆ್ಯಕ್ಚುಲಿ ಅದು ಕೆಲವೊಮ್ಮೆ ರಕ್ತ ಒತ್ತಡ ಕಮ್ಮಿ ಆದರೂ ಸಹ ಬರುತ್ತೆ, ರಕ್ತ ಒತ್ತಡ ಜಾಸ್ತಿ ಆದರೂ ಸಹ ಬರುತ್ತೆ. ರಕ್ತ ಒತ್ತಡ ಕಮ್ಮಿ ಆದರೆ ಲೋ PP ಇಂದ ಬರುತ್ತೆ ಅಂತ ಕರಿತೇವೆ. ಮತ್ತು ರಕ್ತ ಒತ್ತಡ ಜಾಸ್ತಿ ಆದರೆ ಹೈ PP ಇಂದ ಬರುತ್ತೆ ಅಂತ ಕರಿತೇವೆ. ಆ್ಯಕ್ಚುಲಿ ಮತ್ತು ಕೆಲವೊಮ್ಮೆ ಕೊಲೆಸ್ಟ್ರಾಲ್ ಇಂದ ದೇಹದ ನಮ್ಮ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ದೇಹದಲ್ಲಿ ಒಂದು ಕೊಬ್ಬಿನಾಂಶ ಜಾಸ್ತಿ ಆದರೆ ಅದರಿಂದನೂ ಸಹ ಲಕ್ವ ಬರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಆ್ಯಕ್ಚುಲಿ ಇದು ಧೂಮಪಾನ, ಮದ್ಯಪಾನ, ಇವುಗಳು ಮಾಡೋದ್ರಿಂದನೂ ಸಹ ಲಕ್ವ ಬರುತ್ತೆ. ಇನ್ನು ಮಕ್ಕಳಲ್ಲಿ ಏನಂದರೆ ಹುಟ್ಟಿದ ಕೆಲವೊಮ್ಮೆ ಡೆಲಿವರಿಯಲ್ಲಿ ಆಗುವಂಥ ಕಾಂಪ್ಲಿಕೇಶನ್ಸ್, ಅಂದರೆ ಮಕ್ಕಳಿಗೆ ಡೆಲಿವರಿ ಸಮಯದಲ್ಲಿ ಗರ್ಭಕೋಶದಿಂದ ಹೊರಗಡೆ ಬರುವಾಗ ಕೆಲವೊಮ್ಮೆ ಕರುಳು ಹೊಕ್ಕಳು ಬಳ್ಳಿ ಏನಾಗುತ್ತೆ, ಅದು ಮಗುವಿನ ಕತ್ತನ್ನು ಸುತ್ತಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಡೆಲಿವರಿ ಸಮಯದಲ್ಲಿ ಹೊರಗಡೆ ತೆಗೆಯುವಾಗ ಈ ಕತ್ತಿನ ರಕ್ತನಾಳಗಳಲ್ಲಿ ಅದು ಒತ್ತಡಗಳು ಉಂಟಾಗುತ್ತೆ ಅಥವಾ ಪ್ರೆಷರ್ ಉಂಟಾಗಿ ಏನಾಗುತ್ತೆ, ಅದು ಮೆದುಳಿಗೆ ರಕ್ತ ಚಲನೆ ನಿಂತೋಗುತ್ತೆ. ಇದರಿಂದನೂ ಸಹ ಬರುತ್ತೆ. ಅಥವಾ ಹೊಟ್ಟೆಯಲ್ಲಿರುವಾಗಲೇ ಮಕ್ಕಳಿಗೆ ಅದು ಹೊಕ್ಕಳು ಬಳ್ಳಿ ಕತ್ತು ಸುತ್ತಕೊಂಡು ಸಹ ಬರುತ್ತೆ. ಆ್ಯಕ್ಚುಲಿ ಇದರಿಂದನೂ ಸಹ ಲಕ್ವ ಬರುತ್ತೆ. ಅಥವಾ ಕೆಲವೊಮ್ಮೆ ಪೋಲಿಯೋ ಸಮಸ್ಯೆಯಿಂದನೂ ಬರುತ್ತೆ. ಈಗ ಅದು ಪೋಲಿಯೋ ಎಲ್ಲ ನಿಂತೋಗಿದೆ, ಬಟ್ ಅದು ಒನ್ ಆಫ್ ದ ರೀಸನ್. ಆ್ಯಕ್ಚುಲಿ ಲಕ್ವಕ್ಕೆ ಮುನ್ಸೂಚನೆಗಳು ಏನು? ಲಕ್ವದ ಮುನ್ಸೂಚನೆಗಳೇನೆಂದರೆ, ಏನಂದರೆ ಮುಖದ ಒಂದು ಪಾರ್ಶ್ವ ಅಂದರೆ ಮುಖದ ಒಂದು ಭಾಗದಲ್ಲಿ ಅದು ಜೋತ್ ಬೀಳುತ್ತೆ. ಅಂದರೆ ಅವ್ನಿಗೆ ಏನು ಅನಿಸುತ್ತೆ ಅಂದರೆ, ಭಾಗ ಏನೋ ಹೆವಿ ಅನಿಸುತ್ತೆ, ಅಂದರೆ ಭಾರ ಅನಿಸುತ್ತೆ. ಒಂದು ಕಡೆ ಜೋತ್ ಬಿದ್ದಾಗ ಒಂದು ಭಾಗ ಮೇಲೆ ಕಾಣುತ್ತೆ, ಒಂದು ಭಾಗ ಕೆಳಗಡೆ ಕಾಣುತ್ತೆ. ಅಂದರೆ
ಕಣ್ಣು ಕೆಳಗಡೆ ಆಗೋದು, ಆಮೇಲೆ ಕೆನ್ನೆಗಳು ಜೋತ್ ಬೀಳೋದು, ಇದರಲ್ಲಿ ಇದು ಒಂದು ಕಾರಣ ಆಕ್ಚುಲಿ. ಇನ್ನೊಂದು ಕೈ ಕಾಲುಗಳು ವೀಕ್ ಅನ್ಸೋದು. ಯಾಕೆ ವೀಕ್ ಬರುತ್ತೆ ಅಂದರೆ ಅವನಿಗೆ ಎಲ್ಲೋ ಒಂದು ರೀತಿ ಅವನಿಗೆ ಬಲ ಕುಂದಿದಾಗೆ ಅವನಿಗೆ ಭಾಸ ಆಗುತ್ತೆ ಆ್ಯಕ್ಚುಲಿ. ಕೈ ಕಾಲಿಗೆ ಒಂದು ದೇಹದ ಒಂದು ಭಾಗ ಇದರಲ್ಲಿ, ಅಥವಾ ಎಡಭಾಗ ಇರ್ಬೋದು ಬಲಭಾಗ ಇರ್ಬೋದು ಆ್ಯಕ್ಚುಲಿ ಇದರಲ್ಲಿ ಒಂದು ಭಾಗ ಅವನಿಗೆ ಏನಾಗುತ್ತೆ, ಅವನಿಗೆ ಬಲ ಕುಂದಿದ ಅನುಭವ ಆಗುತ್ತೆ. ಆಮೇಲೆ ಮೂರನೇದು ಮಾತಾಡಲಿಕ್ಕೆ ಕಷ್ಟ ಆಗೋದು ಆ್ಯಕ್ಚುಲಿ, ಅಂದರೆ ತೊದಲೋದು, ಇದರಲ್ಲಿ ಅಕ್ಷರಗಳ ಉಚ್ಚಾರಣೆ ಸರಿಯಾಗಿ ಬರದೇ ಇರೋದು, ಇದು ಮೂರನೇ ಕಾರಣ. ನಾಲ್ಕನೇದು ದೇಹದ ಪೂರ್ಣ ಭಾಗ ಜೋಲಿ ಹೋಗೋದು, ಅಂದರೆ ಅವನಿಗೆ ಅಲ್ಲಾಡದ ಅನುಭವ ಆಗುತ್ತೆ. ಅವನಿಗೆ ತಂದ ಬಾಡಿ ಸ್ಥಿಮಿತದಲ್ಲಿ ಅವನಿಗೆ ಕಂಟ್ರೋಲ್ಗೆ ಇರೋದಿಲ್ಲ. ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಕ್ಚುಲಿ ಅವನಿಗೆ ತಲೆ ಸುತ್ತು ಬರೋದು, ಕಣ್ಣು ಮಂಜಾಗೋದು, ಆ ಕಡೆ ಈ ಕಡೆ ಜೋಲಿ ಹೋಗೋದು, ತಲೆ ಅಲ್ಲಾಡಿಸೋದು, ಈ ಥರ ಆಗ್ತಾ ಇರುತ್ತೆ ಆ್ಯಕ್ಚುಲಿ. ಇದು ಒಂದು ಮುನ್ಸೂಚನೆ ಒಂದು ಕಾರಣ. ಆಮೇಲೆ ಸಿಕ್ಕಾಪಟ್ಟೆ 5ನೇ ಕಾರಣ, ಸಿಕ್ಕಾಪಟ್ಟೆ ತಲೆನೋವು ಬರೋದು ಆ್ಯಕ್ಚುಲಿ. ಇದರಲ್ಲಿ ತಡ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ತಲೆಯಲ್ಲಿ ಒಂದು ಭಾಗ, ಯಾವುದೋ ಒಂದು ಭಾಗ ಆ್ಯಕ್ಚುಲಿ ಇದರಲ್ಲಿ ಅತಿಯಾದ ತಲೆನೋವು, ಅವನಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟು ತಲೆನೋವು ಬರುತ್ತೆ ಇದರಲ್ಲಿ. ಅದೂ ಸಹ ಒನ್ ಆಫ್ ದ ರೀಸನ್ ಅಥವಾ ಕಾರಣ ಲಕ್ವ ಬರಲಿಕ್ಕೆ. ಮತ್ತು ಕಣ್ಣುಗಳು ಮಂಜಾಗೋದು, ಈಗ ಎಲ್ಲೋ ಕೂತಿರ್ತಾರೆ ಇದರಲ್ಲಿ, ಯಾರ ಹತ್ರ ಮಾತಾಡ್ತಿರ್ತಾರೆ ಇದರಲ್ಲಿ, ಸಡನ್ನಾಗಿ ಅವ್ರಿಗೇನಾಗುತ್ತೆ ಕಣ್ಣು ಮಂಜಾಗ್ಬಿಡುತ್ತೆ, ಅಥವಾ ಟೋಟಲಿ ಬ್ಲ್ಯಾಕ್ಔಟ್ ಅಂತ ನಾವು ಹೇಳ್ತೀವಿ ಇದರಲ್ಲಿ, ಅಂದರೆ ಕಪ್ಪುಗಟ್ಟೋದು, ಕಣ್ಣು ಕಪ್ಪಾಗ್ಬಿಡುತ್ತೆ ಆ್ಯಕ್ಚುಲಿ ಇದರಲ್ಲಿ. ಅವ್ರಿಗೆ ನಾವು ಎಲ್ಲಿದ್ದೀವಿ ಏನು ಮಾಡ್ತಾ ಇದ್ದೀವಿ ಅಂತ ಒಂದು ಕ್ಷಣ ಗೊತ್ತಾಗೋದಿಲ್ಲ ಇದರಲ್ಲಿ. ಆ ಥರ ಏನಾದರೂ ಇದ್ದರೆ ಇದು ಒನ್ ಆಫ್ ದ ರೀಸನ್ ಲಕ್ವ ಬರಲಿಕ್ಕೆ. ಈ ಥರ ಏನಾದರೂ ಕಾರಣಗಳ ಕಂಡುಬಂದಲ್ಲಿ ನಾವು ಮೊಟ್ಟ ಮೊದಲಾಗಿ ಏನು ಮಾಡಬೇಕಂದ್ರೆ ಹತ್ತಿರದ ನರರೋಗ ತಜ್ಞರನ್ನ ಕಾಣಬೇಕಾಗ್ತದೆ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಲಕ್ವ ಅಂದ್ರೇನು, ಲಕ್ವ ಯಾಕೆ ಬರುತ್ತೆ, ಲಕ್ವದ ಮುನ್ಸೂಚನೆಗಳೇನು, ಲಕ್ವ ಬರಲು ಏನೇನು ಕಾರಣಗಳಿದ್ದಾವೆ, ಲಕ್ವ ಬಂದ ನಂತರ ರೋಗಿ ಏನು ಮಾಡಬೇಕು, ಏನು ಕ್ರಮಗಳನ್ನು ತಗೋಬೇಕು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ ನಂತರ ರೋಗಿ ಯಾವ್ಯಾವ ವೈದ್ಯರ ಸೂಚನೆಗಳನ್ನು ಪಾಲಿಸಬೇಕು, ಇದೆಲ್ಲವನ್ನು ನಾವು ತಿಳ್ಕೊಂಡಿದ್ವಿ. ಬಟ್ ಇಂದಿನ ಸಂಚಿಕೆಯಲ್ಲಿ ನಾವು ಲಕ್ವದಲ್ಲಿ ಎಷ್ಟು ವಿಧಗಳು, ಅವುಗಳಿಂದ ಏನೇನು ಪರಿಣಾಮಗಳಾಗ್ತವೆ, ಯಾವ್ಯಾವ ರೀತಿ ಸಮಸ್ಯೆಗಳು ಬರ್ತವೆ, ಅವುಗಳಿಂದ ಹೇಗೆ ಹೊರಗಡೆ ಬರ್ಬೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ತೆ. ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞ. ಪ್ರೆಸೆಂಟ್ಲಿ ನಾನು DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರದ ಸಂಸ್ಥಾಪಕ, ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಲಕ್ವದಲ್ಲಿ 2 ವಿಧಗಳಿವೆ. ಒಂದು ಮುಖ್ಯವಾಗಿ ಒಂದು ಇಸ್ಕಿಮಿಕ್ ಲಕ್ವ ಅಥವಾ ಇಸ್ಕಿಮಿಕ್ ಪಾರ್ಶ್ವವಾಯು ಅಥವಾ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಇಂಗ್ಲೀಷಲ್ಲಿ ಇದರಲ್ಲಿ. ಇನ್ನೊಂದು ಹೆಮರಜಿಕ್ ಸ್ಟ್ರೋಕ್ ಅಂದರೆ ಹೆಮರಜಿಕ್ ಪಾರ್ಶ್ವವಾಯು ಅಂತ. ಸೊ ಇಸ್ಕಿಮಿಕ್ ಲಕ್ವ ಅಂತ ಇದು ಏನಂದರೆ, ಕೆಲವೊಮ್ಮೆ ಏನಾಗುತ್ತೆ ರಕ್ತನಾಳಗಳಲ್ಲಿ ಗಂಟೆಗಳಾಗ್ತವೆ. ಅಂದರೆ ಕೆಲವೊಮ್ಮೆ ಕೊಲೆಸ್ಟ್ರಾಲ್ ಇರ್ಬೋದು, ಕೆಲವೊಮ್ಮೆ ಯಾವುದೇ ಬೇಡದೇ ಅಂಶ ಇರ್ಬೋದು, ಅದು ರಕ್ತನಾಳಗಳಲ್ಲಿ ಗಂಟೆಗಳು ಉಂಟಾಗ್ತವೆ. ಅದು ಹೇಗೆ ಅಂದರೆ, ನಾನೀಗ ನಿಮಗೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದರಲ್ಲಿ. ನೋಡಿ ಈ ರೀತಿ ಇದು ಏನಂದರೆ ರಕ್ತನಾಳಗಳ ಗಂಟುಗಳಾಗ್ತವೆ ಈ ರೀತಿ. ಕೊಲೆಸ್ಟ್ರಾಲ್ ಇರ್ಬೋದು, ಕೆಲವೊಮ್ಮೆ ರಕ್ತ ಕಣಗಳೇ ನಾವು ಹೆಪ್ಪುಗಟ್ಟಿ ಏನಾಗುತ್ತೆ, ಬ್ಲಾಕೇಜ್ ಆಗುತ್ತೆ. ಈಗ ನಿಮ್ಮ ಅರ್ಥವಾಗೋ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂದ್ರೆ, ನಮ್ಮ ಮನೆಯಲ್ಲಿ ಯಾವುದೋ ಒಂದು ಮೋರಿನೋ ಅಥವಾ ಯಾವುದೋ ಪೈಪ್ ಲೈನೋ ಏನಾದರೂ ಒಳಗಡೆ ಕಸ ಸಿಕ್ಕಾಕೊಂಡ್ಬಿಟ್ಟು ಬ್ಲಾಕ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ, ಮುಂದೆ ಅದು ನೀರು ಹೋಗೋದು ಅಥವಾ ಅದರ ಸಪ್ಲೈ ನಿಂತು ಹೋಗುತ್ತೆ. ಅದೇ ರೀತಿ ಬ್ರೈನಲ್ಲೂ ಹಾಗೆ ಆ್ಯಕ್ಚುಲಿ ಇದರಲ್ಲಿ ಈ ರಕ್ತನಾಳಗಳೇನಾಗುತ್ತೆ, ಈ ಬ್ಲಾಕ್ ಆಗೋದ್ರಿಂದ, ಈ ರೀತಿ ಬ್ಲಾಕ್ ಆಗೋದ್ರಿಂದ ನಿಮಗೇನಾಗುತ್ತೆ, ಇದು ಮುಂದೆ ಅದು ಚಲನೆ ನಿಂತೋಗುತ್ತೆ ಇದರಲ್ಲಿ.
ಇದರಿಂದ ಏನಾಗುತ್ತೆ, ಈಗ ನಿಮಗೆ ಇಲ್ಲಿ ಬ್ಲಾಕ್ ಆಗೋದ್ರಿಂದ ನೋಡಿ ಇಲ್ಲಿ ಬ್ಲಾಕ್ ಆಗಿದೆ. ಇದರಲ್ಲಿ ಈ ಬ್ಲಾಕ್ ಏನಂದ್ರೆ ಇಲ್ಲಿ ಬ್ಲಾಕ್ ಆಗಿರೋದ್ರಿಂದ ಇದು ಏನಾಗುತ್ತೆ ನಿಮ್ಗೆ ಇದ್ರ ಮುಂದೆ ರಕ್ತ ಚಲನೆ ನಿಂತೋಗೋದು, ಇದಕ್ಕೆ ಫುಡ್ ಸಪ್ಲೈ ನಿಂತೋಗುತ್ತೆ. ಫುಡ್ ಸಪ್ಲೈ ನಿಂತೋಗೋದ್ರಿಂದ ಈ ಭಾಗದ ನರಕೋಶಗಳೇನಾಗ್ತವೆ, ಸತ್ತೋಗ್ತವೆ ಅಥವಾ ನಾಶ ಆಗ್ತವೆ. ಅದರಲ್ಲಿ ಎಲ್ಲದೂ 100% ನಾಶ ಆಗ್ಬೋದು, 10% ನಾಶ ಆಗ್ಬೋದು, 50% ನಾಶ ಆಗ್ಬೋದು. ಆ್ಯಕ್ಚುಲಿ ಈ ಭಾಗ ನಮ್ಮ ದೇಹದ ಇನ್ನೊಂದು ಪಾರ್ಶ್ವನ ಅದೇನು ಕಂಟ್ರೋಲ್ ಮಾಡುತ್ತೆ ಅದು ಶಕ್ತಿನ ಕಳ್ಕೊಳ್ಳುತ್ತೆ. ಆ್ಯಕ್ಚುಲಿ ಇದು ಈಗ ಇದಕ್ಕೆ ನಾವೇನು ಹೇಳ್ತೀವಿ, ಇಸ್ಕಿಮಿಕ್ ಪಾರ್ಶ್ವವಾಯು ಅಂತ ನಾವು ಹೇಳ್ತೇವೆ. ಆ್ಯಕ್ಚುಲಿ ಇದು ಒಂದು ವಿಧ. ಇದರಲ್ಲಿ ನಮಗೆ 2 ಟೈಪ್ ಬರುತ್ತೆ. ಒಂದು ಕೊಲೆಸ್ಟ್ರಾಲ್ ಇದರಿಂದ ಬರುತ್ತೆ, ಇನ್ನೊಂದು ಎಂಬಾಲಿಕ್ ಸ್ಟ್ರೋಕ್ ಅಂತ ಬರುತ್ತೆ. ಎಂಬಾಲಿಕ್ ಸ್ಟ್ರೋಕ್ ಅಂದ್ರೆ ರಕ್ತ ಕಣಗಳೇ ಗಂಟುಗಳು ಉಂಟಾಗೋದ್ರಿಂದ ಇದರಲ್ಲಿ ಹೇಗೆ ನಮ್ಮ ಬಾಡಿಲಿ ಹೇಗೆ ಈಗ ನಿಮಗೆ ಹಿಮೋಗ್ಲೋಬಿನ್ ಕಣಗಳು ಏನು ಹರಿತವೆ, ಆ್ಯಕ್ಚುಲಿ ಫ್ಲೋ ಇರುತ್ತೆ, ಅವೇನು ಮಾಡುತ್ತವೆ, ಹಿಮೋಗ್ಲೋಬಿನ್ ಕಣಗಳು ಈ ನರಕೋಶಗಳಿಗೆ, ಮೆದುಳಿನ ನರಕೋಶಗಳಿಗೆ ಆಕ್ಸಿಜನ್ ಮತ್ತು ಫುಡ್ ಸಪ್ಲೈ ಮಾಡ್ತವೆ. ಇದರಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಅವುಗಳೇ ಗಂಟುಗಳಾಗ್ಬಿಟ್ಟು ಇಲ್ಲಿ ಇದೇ ರೀತಿ ಬ್ಲಾಕ್ ಆಗ್ತವೆ. ಈ ಬ್ಲಾಕ್ ಆಗೋದ್ರಿಂದ ಮುಂದೆ ಸಪ್ಲೈ ನಿಂತೋಗುತ್ತೆ. ಆ್ಯಕ್ಚುಲಿ ಇದು ಒನ್ ಟೈಪ್ ಆಫ್ ಸ್ಟ್ರೋಕ್ ಇದೆ. ಇದನ್ನು ನಾವು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ನಾವು ಕರಿತೇವೆ. ಆ್ಯಕ್ಚುಲಿ ಈಗ ನಾವು ಇಸ್ಕಿಮಿಕ್ ಪಾರ್ಶ್ವವಾಯು ಅಥವಾ ಇಸ್ಕಿಮಿಕ್ ಲಕ್ವದ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಯ್ತು. ಆ್ಯಕ್ಚುಲಿ ಈ ಇಸ್ಕಿಮಿಕ್ ಲಕ್ವ ಅಂದರೆ ಈ ಬ್ಲಾಕೇಜ್ ಟೈಪು ಅಥವಾ ಗಂಟುಗಳುಂಟಾಗುವ ಈ ಸಮಸ್ಯೆಯಿಂದ ಮೆದುಳಿನ ಮೇಲೆ ಯಾವ ಎಲ್ಲೆಲ್ಲಿ ಅದು ರಕ್ತನಾಳಗಳಲ್ಲಿ ಎಲ್ಲೆಲ್ಲಿ ಗಂಟುಗಳುಂಟಾದರೆ ಮೆದುಳಿನ ಮೇಲೆ ಯಾವ್ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಸಪೋಸ್ ಈಗ ಇದು ನಮ್ಮ ಹಾರ್ಟ್ ಇದೆ. ಆ್ಯಕ್ಚುಲಿ ಈ ಹಾರ್ಟಿಂದ ಏನಾಗುತ್ತೆ, ಹಾರ್ಟು ಪಂಪ್ ಆಗೋದ್ರಿಂದ ಬ್ರೈನ್ಗೆ ನಿರಂತರ ಬ್ಲಡ್ ಸಪ್ಲೈ ಹೋಗ್ತಾ ಇರುತ್ತೆ. ಈ ರಕ್ತನಾಳಗಳ ಮೂಲಕ ಹೋಗ್ತಾ ಇರುತ್ತೆ. ಒಂದು ಏನಂದ್ರೆ ಈಗ ಮೇಲೆ ಹೋಗೋದು, ಒಂದು ರಕ್ತನಾಳ ಮೇಲೆ ಹೋಗೋದು, ಶುದ್ಧ ರಕ್ತ ಮೇಲೆ ಹೋಗುತ್ತೆ. ಅದೇ ರೀತಿ ಕೆಟ್ಟ ರಕ್ತ ಮೇಲಿಂದ ಕೆಳಗಡೆ ಹಾರ್ಟಿಗೆ ಇನ್ನೊಂದು ಕಡೆಯಿಂದ ಹಾರ್ಟಿಗೆ ಬಂದು ಅದು ಪ್ಯೂರಿಫೈ ಆಗ್ತಾ, ಇದು ಕಂಟಿನ್ಯೂಸ್ ಸಪ್ಲೈ ಇದೆ. ಆ್ಯಕ್ಚುಲಿ ಇದು ಬ್ರೈನ್ಗೆ ಇದರಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಅದು ನಮ್ಮ ಜೀವನ ಶೈಲಿಯಿಂದ ಅಂದರೆ ನಾವು ಹುಟ್ಟಿದಾಗಿನಿಂದ ಇದರಲ್ಲಿ ಅದೇ ವಯಸ್ಸು ಆಗ್ತಾ ಏನಾಗುತ್ತೆ, ಈ ರಕ್ತನಾಳಗಳಲ್ಲಿ ಈ ರೀತಿ ಕೆಲವೊಮ್ಮೆ ಗಂಟುಗಳು, ಈ ರಕ್ತನಾಳಗಳ ಗೋಡೆಗಳೇನು ಹೇಳ್ತೀವಿ, ಗೋಡೆಗಳ ಮೇಲೆ ಈ ರೀತಿ ಗಂಟುಗಳು ಬೆಳೀತಾ ಹೋಗ್ತವೆ. ಆ್ಯಕ್ಚುಲಿ ಇದು ಕೊಲೆಸ್ಟ್ರಾಲು, ಎಣ್ಣೆ ಅಂಶಗಳು, ಯಾಕಂದರೆ ನಾವು ಸೇವಿಸುವ ಪದಾರ್ಥ, ನಾವು ನಮ್ಮ ಲೈಫ್ ಸ್ಟೈಲು, ಜೀವನ ಶೈಲಿ, ಇವುಗಳಿಂದ ಬೇರೆ ಬೇರೆ ರೀತಿ ಏನಾಗುತ್ತೆ, ಈ ರೀತಿ ಗಂಟುಗಳು ಇಲ್ಲಿ ಲೈನಲ್ಲಿ ಬರ್ತವೆ. ಕೆಲವೊಮ್ಮೆ ಈ ಹಾರ್ಟು ಹೇಗೆ ನಿರಂತರವಾಗಿ ಪಂಪ್ ಆಗ್ತಾ ಇರುತ್ತೆ, ಈ ಪಂಪ್ ಆಗೋದ್ರಿಂದ ಏನಾಗುತ್ತೆ, ಕೆಲವೊಮ್ಮೆ ಏನಾಗುತ್ತೆ, ಈ ಗಂಟುಗಳು ಬಿಚ್ಕೊಂಡ್ಬಂದ್ಬಿಟ್ಟು ಇದರಲ್ಲಿ ಮೆದುಳಿನ ಯಾವುದೋ ಒಂದು ಭಾಗದಲ್ಲಿ ಅಥವಾ ಯಾವುದೋ ಭಾಗದಲ್ಲಿ ನಿಮಗೆ ಇದರಲ್ಲಿ ಸಪೋಸ್ ಕೆಲವೊಮ್ಮೆ ಇಲ್ಲಿ ಆಗ್ಬೋದು, ಇಲ್ಲಿ ಇದಾಗ್ಬೋದು, ಇನ್ನು ಕೆಲವೊಮ್ಮೆ ನಮಗೆ ನೋಡಿ ಈ ರೀತಿ ಕೆಲವೊಮ್ಮೆ ಇಲ್ಲೆಲ್ಲೋ ಬ್ಲಾಕ್ ಆಗ್ಬೋದು, ಕೆಲವೊಮ್ಮೆ ಇಲ್ಲೆಲ್ಲೋ ಬ್ಲಾಕ್ ಆಗ್ಬೋದು. ಈ ಎಲ್ಲೆಲ್ಲಿ ಬ್ಲಾಕ್ ಆಗುತ್ತೆ ಅವುಗಳ ಆಧಾರದ ಮೇಲೆ ನಾವು ಮೆದುಳಿನ ಆಘಾತದ ಪ್ರಮಾಣನ ನಾವು ಗುರುತಿಸ್ತೇವೆ. ಇದರಲ್ಲಿ ಸಪೋಸ್ ಈಗ ನೀವು ನೋಡ್ತಿರುವ ಹಾಗೆ ನಾನು ಈಗ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಸಪೋಸ್ ಇಲ್ಲೆಲ್ಲೋ ಬ್ಲಾಕ್ ಆಗಿದೆ, ಇದರಲ್ಲಿ ಇಲ್ಲೆಲ್ಲೋ ಬ್ಲಾಕ್ ಆಗಿದೆ ಅಂದ್ಕೊಳ್ಳಿ. ಇದ್ರ ಪ್ರಮಾಣ ಇದ್ರ ಮುಂದೆ ಇಲ್ಲಿ ಬ್ಲಾಕ್ ಆಗಿರೋದು, ಇದ್ರ ಮುಂದೆ ರಕ್ತ ಚಲನೆ ಪಾಸ್ ಆಗೋದಿಲ್ಲ. ಸೊ ಏನಾಗುತ್ತೆ, ನಿಮಗೆ ಈ ಮೆದುಳಿನ ಭಾಗ ಇದರಲ್ಲಿ ಇಲ್ಲೇನು ಕಾಣುತ್ತೆ, ಈ ಮೆದುಳಿನ ಭಾಗಕ್ಕೆ ನಮಗೆ ಇದು ಬ್ರೈನ್ಗೆ ಸಪ್ಲೈ ನಿಂತೋಗುತ್ತೆ. ಇದರಲ್ಲಿ ಈ ಮೆದುಳಿನ ಭಾಗ ಇದರಲ್ಲಿ ಇದು ಏನು ನಮ್ಮ ಇಲ್ಲಿ ಏನಾಗಿದೆ, ಇದನ್ನು ನಾವು ಸಣ್ಣ ಪ್ರಮಾಣದ ಸ್ಟ್ರೋಕ್ ಅಂತ ನಾವು ಹೇಳ್ತೇವೆ. ಇದರಲ್ಲಿ ಇದು ಸುಮಾರು 80% ಸ್ಟ್ರೋಕ್ ಎಲ್ಲ ಮೈನರ್ ಸ್ಟ್ರೋಕ್ಸ್, ಇವೆಲ್ಲ ಮೈಲ್ಡ್ ಸ್ಟ್ರೋಕ್ಸ್, ಈ ಥರ ಸಣ್ಣ ಪುಟ್ಟ ಇರ್ತವೆ. ಆ್ಯಕ್ಚುಲಿ ಇದರಲ್ಲಿ ಇದು ಇಲ್ಲಿ ಬ್ಲಾಕ್ ಆಗಿರೋದ್ರಿಂದ ಆಗುವಂಥದ್ದು. ಆ್ಯಕ್ಚುಲಿ ಇದರಲ್ಲಿ ಅದೇ ರೀತಿ ಇದು ಸಣ್ಣ ಪ್ರಮಾಣದ. ಆ್ಯಕ್ಚುಲಿ ಸಪೋಸ್ ಇಲ್ಲೆಲ್ಲೋ ಒಂದು ಕಡೆ ನಿಮಗೆ ಈಗ ಇಲ್ಲಿ ಎಲ್ಲೋ ಬ್ಲಾಕ್ ಆಗಿದೆ, ಇದರಿಂದ ಏನಾಗುತ್ತೆ, ನಿಮಗೆ ಈ ಬ್ಲಾಕ್ ಆಗಿರೋದ್ರಿಂದ ಸಪೋಸ್ ಈಗ ಮುಂದೆ ಸಪ್ಲೈ ಹೋಗ್ತಾ ಇದ್ರೆ ಇದಿಷ್ಟು ಪ್ರಮಾಣದಲ್ಲೂ ಸ್ಟ್ರೋಕ್ ಆಗುತ್ತೆ. ಅಂದರೆ ಅದು ಇಲ್ಲಿ ಏನು ಇಷ್ಟು ಪ್ರಮಾಣದ ನರಕೋಶಗಳು
ನಾಶ ಹೊಂದ್ತವೆ ಆ್ಯಕ್ಚುಲಿ ಇದ್ರೆ, ಅಂದರೆ ಅದ್ರ ಸಪ್ಲೈ ನಿಂತೋಗುತ್ತೆ, ಅವುಗಳು ಹಾಳಾಗ್ತವೆ, ನರಕೋಶಗಳು ಹಾಳಾಗ್ತವೆ ಇದರಲ್ಲಿ. ಇದನ್ನು ನಾವೇನಂದರೆ ಇದು ಇನ್ನೊಂದು ಪ್ರಮಾಣದ ಸ್ಟ್ರೋಕ್ ಅಂತ ಹೇಳ್ತೀವಿ ನಾವು ಆ್ಯಕ್ಚುಲಿ. ಇದರಲ್ಲಿ ಇದು ಮೀಡಿಯಂ ಸ್ಟ್ರೋಕ್ ಅಂತ ಹೇಳ್ತೀವಿ. ಸಪೋಸ್ ಕೆಲವೊಮ್ಮೆ ಏನಾಗುತ್ತೆ ಇದರಲ್ಲಿ ಈಗ ಹೇಳ್ಬೋದು, ಕೆಲವೊಮ್ಮೆ ಇಲ್ಲೆಲ್ಲೋ ಒಂದು ಕಡೆ ನಿಮಗೆ ಡ್ಯಾಮೇಜ್ ಆಗಿ, ಇಲ್ಲಿ ಸೆಂಟ್ರಲಲ್ಲೇ ಡ್ಯಾಮೇಜ್ ಆಗಿ, ಇದು ಒಂಥರ ಹೈವೇಲಿ ನಾವು ಮೇಜರ್ ಆಕ್ಸಿಡೆಂಟ್ ಆದಂಗೆ ಇದೆ ಆ್ಯಕ್ಚುಲಿ. ಇದರಲ್ಲಿ ಇಲ್ಲೆಲ್ಲೋ ಒಂದು ಕಡೆ ಬ್ಲಾಕ್ ಆದ್ರೆ ಏನಾಗುತ್ತೆ, ಇಡೀ ಬ್ರೈನಿಗೆ ಸಪ್ಲೈ ನಿಂತೋಗುತ್ತೆ, ಅವಾಗ ಪೂರ್ಣ ಪ್ರಮಾಣದ ಬ್ರೈನು ಹಾಳಾಗುತ್ತೆ ಆ್ಯಕ್ಚುಲಿ. ಇದನ್ನು ನಾವು ಸಿವಿಯರ್ ಸ್ಟ್ರೋಕ್ ಅಂತ ನಾವು ಹೇಳ್ತೇವೆ ಆ್ಯಕ್ಚುಲಿ. ಇದರಲ್ಲಿ ಇದು ಹೆಮರೇಜಿಕಲ್ಲೂ ಇದೇ ರೀತಿ, ಇಸ್ಕಿಮಿಕ್ ಸ್ಟ್ರೋಕಲ್ಲೂ ಇದೇ ರೀತಿ ಬರುತ್ತೆ, ಹೆಮರೇಜಿಕ್ ಸ್ಟ್ರೋಕಲ್ಲೂ ಸಹ ಇದೇ ರೀತಿ ಬರುತ್ತೆ ಇದರಲ್ಲಿ. ಇದು ಇಸ್ಕಿಮಿಕ್ ಸ್ಟ್ರೋಕಲ್ಲಿ ಆಗುವಂಥ ಒಂದು ಬದಲಾವಣೆ ಆ್ಯಕ್ಚುಲಿ. ಇದು ನಾನು ಆ್ಯಕ್ಚುಲಿ ಬ್ಲಾಕೇಜ್ ಟೈಪ್ ಆಗೋದ್ರಿಂದ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ. ಇದರಲ್ಲಿ ಇನ್ನೊಂದು ಲೆಕ್ಕವಾದ ವಿಧ ಏನಂದರೆ ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಅಂದರೆ ರಕ್ತನಾಳ ಒಡ್ಕೊಂಡ್ಬಿಟ್ಟು ರಕ್ತ ಮೆದುಳಿನ ನರಕೋಶಗಳ ಮೇಲೆ ಹೊರಚೆಲ್ಲೋದು, ಇದನ್ನು ನಾವು ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಇದರಲ್ಲಿ ಏನಾಗುತ್ತೆ ಅಂದರೆ ಮೆದುಳಿನ ರಕ್ತನಾಳಗಳು ಯಾವುದೋ ಕಾರಣದಿಂದ ಅಥವಾ ರಕ್ತನಾಳಗಳಿಗೆ ಪೆಟ್ಟು ಬೀಳ್ಬೋದು, ಅಂದರೆ ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟು ಬೀಳೋದ್ರಿಂದ ಕೆಲವೊಮ್ಮೆ ನರಕೋಶಗಳೇನಾಗುತ್ತೆ, ರಕ್ತನಾಳಗಳು ಒಡ್ಕೊಂಡು ಈ ಮೆದುಳಿನ ಮೇಲೆ ರಕ್ತ ಹೊರಚೆಲ್ಲುತ್ತೆ ಇದರಲ್ಲಿ. ಇದನ್ನು ನಾವು ಅಥವಾ ಕೆಲವೊಮ್ಮೆ ಏನಾಗುತ್ತೆ, ರಕ್ತನಾಳಗಳಲ್ಲಿ ವೀಕ್ ಪಾಯಿಂಟ್ ಅಂತ ಇರುತ್ತೆ, ಅಂದರೆ ಕೆಲವೊಮ್ಮೆ ಗುಳ್ಳೆಗಳು ಉಂಟಾಗಿ ಆ ಗುಳ್ಳೆಗಳು ಒಡ್ಕೊಳ್ತವೆ, ಅದನ್ನು ನಾವು ಅನ್ಯೂರಿಸಮ್ ಅಂತ ನಾವು ಹೇಳ್ತೀವಿ ಆ್ಯಕ್ಚುಲಿ. ಅನ್ಯೂರಿಸಮ್ ಅಂತ ಗುಳ್ಳೆಗಳಿಗೆ ನಾವು ಅನ್ಯೂರಿಸಮ್ ಅಂತ ಹೇಳ್ತೀವಿ. ಈ ಗುಳ್ಳೆಗಳು ಒಡ್ಕೊಂಡ್ಬಿಟ್ಟು ರಕ್ತ ಹೊರಗಡೆ ಮೆದುಳಿನ ನರಕೋಶಗಳ ಮೇಲೆ ಚೆಲ್ಲುತ್ತೆ. ಅಂದರೆ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ, ಕೆಲವೊಮ್ಮೆ ಈ ಮಳೆ ಬಂದಿರುತ್ತೆ, ಈ ಮಳೆ ಬಂದು ಎಲ್ಲ ನೀರೆಲ್ಲ ತುಂಬಿಕೊಂಡಿರುತ್ತೆ, ಕೆಲವೊಮ್ಮೆ ಏನಾಗುತ್ತೆ ಕರೆಂಟ್ ಕೇಬಲ್ಗಳು ನೀರಿನ ಮೇಲೆ ಬಿದ್ದಿರುತ್ತೆ, ಅವಾಗ ಏನಾಗುತ್ತೆ ಅದು ಗ್ರೌಂಡಿಂಗ್ ಆಗುತ್ತೆ ಇದರಲ್ಲಿ. ಈಗ ಮೆದುಳಲ್ಲಿ ಈಗ ರಕ್ತ ಕಣಗಳಲ್ಲಿ ಏನಿರುತ್ತೆ, ಇದರಲ್ಲಿ ಹರಿಯುವ ರಕ್ತ ಕಣದಲ್ಲಿ ಸುಮಾರು 60ರಿಂದ 70% ನೀರಿನ ಅಂಶ ಇರುತ್ತೆ ಇದರಲ್ಲಿ. ಮತ್ತೆ ಈ ಮೆದುಳಿನ ನರಕೋಶಗಳನ್ನು ಅವು ಏನಂದ್ರೆ ಅವು ಎಲ್ಲ ಎಲೆಕ್ಟ್ರಿಕಲ್ ಸಪ್ಲೈ, ಕರೆಂಟ್ ಸಪ್ಲೈ ಇದೆ ಆಕ್ಚುಲಿ, ಎಲ್ಲ ಮೆಸೇಜ್ ಥ್ರೂ ಇದರಲ್ಲಿ. ಈ ರಕ್ತ ಏನು ಹೊರಗಡೆ ಚೆಲ್ಲೋದ್ರಿಂದ ಏನಾಗುತ್ತೆ, ಅದು ಎಲ್ಲಿ ಹೊರ ಚೆಲ್ಲಿರುತ್ತೆ ಆ ಮೆದುಳಿನ ಭಾಗ ಗ್ರೌಂಡಿಂಗ್ ಆಗುತ್ತೆ. ಗ್ರೌಂಡಿಂಗ್ ಅಂದ್ರೆ ಅಲ್ಲಿ ನಮಗೆ ಅರ್ಥ ಆಗೋ ಭಾಷೆ ಅಂದ್ರೆ ಶಾರ್ಟ್ ಆಗೋದು ಆಕ್ಚುಲಿ. ಈ ಶಾರ್ಟ್ ಆಗೋದ್ರಿಂದ ಅಲ್ಲಿ ಏನಾಗ್ತವೆ, ಅದು ಮೆದುಳಿನ ನರಕೋಶಗಳು ಕರೆಂಟ್ ಸಪ್ಲೈ ಜಾಸ್ತಿ ಆಗ್ಬಿಟ್ಟು ಅವು ಸತ್ತೋಗ್ತವೆ ಆಕ್ಚುಲಿ ಇದರಲ್ಲಿ. ಈಗ ನೋಡಿ, ರಕ್ತನಾಳ ಏನಿರುತ್ತೆ ಇಲ್ಲಿ ಯಾವುದೋ ಕಾರಣದಿಂದ ಅದು ತಲೆಗೆ ಪೆಟ್ಟು ಬೀಳ್ಬೋದು, ಅಥವಾ ಒಳಗಡೆನೆ ಕೆಲವೊಮ್ಮೆ ಗುಳ್ಳೆಗಳು ಉಂಟಾಗಿ ಆ ಅದು ನಾವು ಅನ್ಯೂರಿಸಮ್ ಅಂತ ನಾವು ಹೇಳ್ತೇವೆ ಇದರಲ್ಲಿ. ಈ ಗುಳ್ಳೆಗಳೇನಾಗ್ತವೆ ನಿಮಗೆ, ಇವು ಒತ್ತಡ ಜಾಸ್ತಿ ಆಗೋದ್ರಿಂದ ಒಡ್ಕೊಂಡ್ಬಿಟ್ಟು ಈ ರಕ್ತ ಏನಾಗುತ್ತೆ ಮೆದುಳಿನ ನರಕೋಶಗಳ ಮೇಲೆ ಹೊರಚೆಲ್ಲುತ್ತೆ ಇದರಲ್ಲಿ. ಯಾವ ರೀತಿ ಅಂದರೆ ಈ ರೀತಿ, ಸಪೋಸ್ ಇಲ್ಲೆಲ್ಲೋ ಒಡ್ಕೊಳ್ತು ಅಂದರೆ ಇದರಲ್ಲಿ ಈ ಹೊರಗಡೆ ಇದೇನಾಗುತ್ತೆ, ಇದು ಹೊರಗಡೆ ಚೆಲ್ಲುತ್ತೆ, ಹೀಗೆ ಚೆಲ್ಲುತ್ತೆ ಆ್ಯಕ್ಚುಲಿ, ಹೊರಗಡೆ ಚೆಲ್ಲುತ್ತೆ. ಈ ಹೊರಗಡೆ ಚೆಲ್ಲೋದ್ರಿಂದ ಅದು ಎಲ್ಲೆಲ್ಲಿ ನಿಮಗೆ ರಕ್ತ ಹರಡ್ತಾ ಹೋಗುತ್ತೆ ಅಲ್ಲಲ್ಲಿ ನರಗಳು ಡ್ಯಾಮೇಜ್ ಆಗುತ್ತೆ. ಇದು ಒನ್ ಟೈಪ್ ಆಫ್ ಸಿವಿಯರ್ ಟೈಪ್ ಆಫ್ ಸ್ಟ್ರೋಕ್ ಇದೆ. ಇದು ತುಂಬ ಡೇಂಜರ್ ಆ್ಯಕ್ಚುಲಿ, ಈ ಸ್ಟ್ರೋಕ್ ಇದು ಆ್ಯಕ್ಚುಲಿ ಹೆಮರೇಜಿಕ್ ಸ್ಟ್ರೋಕ್ನ. ಅದರಿಂದ ನಿಮಗೆ ಈ ಬ್ಲಾಕ್ ಟೈಪಲ್ಲಿ ಏನಾಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಡ್ಯಾಮೇಜ್ ಆಗುತ್ತೆ. ಬಟ್ ಇಲ್ಲಿ ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರುತ್ತೆ, ರಕ್ತ ಹೊರಗಡೆ ಚೆಲ್ತಾನೆ ಇರುತ್ತೆ. ಅದು ಚೆಲ್ತಾ ಇದ್ದಂಗೆಲ್ಲ ಅದು ಹರಡ್ತಾ ಹೋಗುತ್ತೆ ಇದರಲ್ಲಿ. ಹರಡ್ತಾ ಹೋದಂಗೆ ಅದ ಎಲ್ಲೆಲ್ಲಿ ಅದು ಎಷ್ಟೆಷ್ಟು ಭಾಗದಲ್ಲಿ ಹರಡ್ತಾ ಹೋಗುತ್ತೆ, ಹಾಗಾಗಿ ಏನಾಗುತ್ತೆ ಬ್ರೈನು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅದು ನಿಮಿಷಕ್ಕೂ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಲ್ಲಿ. ಈ ಹೆಮರೇಜಿಕ್ ಸ್ಟ್ರೋಕ್ ಏನಂದ್ರೆ, ಅದು ನಾನು ಆಗಲೇ ಹೇಳಿದಾಗ ತಲೆಗೆ ಪೆಟ್ಟು ಬೀಳ್ಬಹುದು ಇದರಲ್ಲಿ. ಆ ಪೆಟ್ಟಿನ ಪ್ರಮಾಣದಲ್ಲಿ ನಿಮಗೆ ಇದಾಗುತ್ತೆ. ಈಗ ಸಿವಿಯರ್ ಆಕ್ಸಿಡೆಂಟ್ಗಳಲ್ಲಿ ಕೆಲವೊಮ್ಮೆ ಯಾವುದೋ ವಸ್ತುವಿನಿಂದ ತಲೆಗೆ ಪೆಟ್ಟು ಬಿದ್ದರೆ ಇದರಲ್ಲಿ ಅದು ಆ ಟೈಮಲ್ಲಿ ರಕ್ತ ಹೊರಚೆಲ್ಲುತ್ತೆ, ಅಥವಾ ಒಳಗಡೆ ರಕ್ತನಾಳಗಳ ಒಳಗಡೆನೇ ನಿಧಾನಕ್ಕೆ ಅದು ಗುಳ್ಳೆ ಬರ್ತಾ ದೊಡ್ಡದಾಗ್ತಾ ಏನಾಗುತ್ತೆ, ಯಾವುದೋ ಒಂದು ಸ್ಟೇಜಲ್ಲಿ
ಅದು ಹೊಡ್ಕೊಂಬಿಟ್ಟು ಹೊರಗಡೆ ಚೆಲ್ಲೋದ್ರಿಂದ ಏನು ಹೊರಗಡೆ ಚೆಲ್ಲುತ್ತೆ ಇದು ಗ್ರೌಂಡಿಂಗ್ ಅಂತ ನಾವು ಹೇಳ್ತೀವಿ. ಹೇಗೆ ನಿಮಗೆ ಕರೆಂಟ್ ನಿಮಗೆ ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದಾಗೆ ನೀರು ಕರೆಂಟಿನ ಮೇಲೆ ಚೆಲ್ಲಿದಾಗ ಹೇಗೆ ಎಷ್ಟು ಏರಿಯಾ ಕವರ್ ಆಗಿರುತ್ತೆ ಅಷ್ಟು ಗ್ರೌಂಡಿಂಗ್ ಇರುತ್ತೆ, ಹಾಗೆ ಇಲ್ಲೂ ಅಷ್ಟೇ. ಇದರಲ್ಲಿ ಇದು ಚೆಲ್ಲೋದ್ರಿಂದ ಎಷ್ಟು ಚೆಲ್ತಾ ಹೋಗುತ್ತಾ ಗ್ರೌಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಕ್ಚುಲಿ ಇದರಲ್ಲಿ. ಈ ಟೈಪ್ ಸ್ಟ್ರೋಕಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಅದು ಗಂಟೆ ನಿಮಿಷಕ್ಕೂ ಇದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಆಕ್ಚುಲಿ ಈ ಆಘಾತದ ಪ್ರಮಾಣದಲ್ಲಿ. ಅದಕ್ಕೆ ಹೇಗೆ ಅಂದರೆ, ನೀವು ಸಪೋಸ್ ಈಗ ಸ್ಟ್ರೋಕ್ ಹೆಮರೇಜಿಕ್ ಸ್ಟ್ರೋಕ್ ಆದಾಗ ಇದರಲ್ಲಿ ಅಥವಾ ರಕ್ತನಾಳ ಹೊಡ್ಕೊಂಡಾಗ ಆಗುವಂಥ ಸ್ಟ್ರೋಕಲ್ಲಿ ಏನಾಗುತ್ತೆ ನಿಮಗೆ, ಈಗ ಒಂದು 10 ನಿಮಿಷದ ಡಿಲೇ ಆದರೆ 10 ನಿಮಿಷದ ಡಿಲೇಯಲ್ಲಿ ಸುಮಾರು ಒಂದು 10 ಲಕ್ಷ ಕೋಟಿ ನರಗಳು ಡ್ಯಾಮೇಜ್ ಆಗ್ತವೆ. ಅದೇ ನಿಮಗೆ 1 ಅವರ್ ಆದರೆ 1,000 ಲಕ್ಷ ಕೋಟಿ ನರಗಳು ಡ್ಯಾಮೇಜ್ ಆಗ್ತವೆ ಇದರಲ್ಲಿ. ಅದೇ ನಿಮಗೆ 6 ಅವರ್ 3 ಅವರ್ಸ್ ಆದರೆ 3,000 ಲಕ್ಷ ಕೋಟಿ ನರಗಳು ಡ್ಯಾಮೇಜ್ ಆಗ್ತವೆ ಇದರಲ್ಲಿ. ಏಕೆಂದರೆ ಹಾಗಾಗಿ ನಾವೇನಂದ್ರೆ ಈ ಇಮ್ಮಿಡಿಯೇಟ್ ಈ ಥರ ಏನಾದರೂ ನಿಮಗೆ ಲಕ್ವಾ ಸಮಸ್ಯೆ ಕಂಡು ಬಂದರೆ ಇಮ್ಮಿಡಿಯೇಟ್ ಆಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಹತ್ತಿರದ ನರರೋಗ ಸಮಸ್ಯೆಗಳನ್ನು ಏನು ಸರಿ ಮಾಡೋಂಥ ಹಾಸ್ಪಿಟ್ಲಿಗೆ ನಾವು ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗಬೇಕಾಗತ್ತೆ. ಅಲ್ಲಿ ಹೋದರೆ ನರರೋಗ ತಜ್ಞರು ಅದ್ರ ಬಗ್ಗೆ ಇಮಿಡಿಯೇಟ್ ಕ್ರಮ ತಗೊಂಡು ಕೆಲವೊಮ್ಮೆ ಸರ್ಜರಿ ಮಾಡ್ಬೋದು, ಕೆಲವೊಮ್ಮೆ ಅದನ್ನ ನರರೋಗ ತಜ್ಞರು ನಿರ್ಧರಿಸ್ತಾರೆ. ಸರ್ಜರಿ ಮಾಡಬೇಕಾ ಬೇಡವಾ, ಏನು ಕ್ರಮ ತಗೋಬೇಕು ಅನ್ನೋದನ್ನು ನಿರ್ಧರಿಸ್ತಾರೆ. ನೀವು ಎಷ್ಟು ಬೇಗ ಹಾಸ್ಪಿಟಲ್ ರೀಚ್ ಆಗ್ತೀರಾ ಅಷ್ಟು ನಿಮಗೇನಂದರೆ ನಾವು ಲಕ್ವಾ ಆಘಾತದ ಪ್ರಮಾಣನ ನಾವು ಕಡಿಮೆ ಮಾಡ್ಬೋದು ಈ ಹೆಮರೇಜಿಕ್ ಸ್ಟ್ರೋಕಲ್ಲಿ. ಇದು ಒಂದಕ್ಕೆ ಅಲ್ಲ, 2 ಸ್ಟ್ರೋಕಲ್ಲಿ ಬೇಕಾಗಿರೋದು ಇದೆ ಆ್ಯಕ್ಚುಲಿ ನಿಮಗೆ. ಈಗ ಅದೇ ನಿಮಗೆ ಇಸ್ಕಿಮಿಕ್ ಸ್ಟ್ರೋಕಲ್ಲಿ ನೀವು ಬೇಗ ಹೋದರೆ ಏನಂದರೆ ಅದಕ್ಕೆ ನಾವು ಥ್ರೊಂಬಾಕ್ಟಮಿ ಅಂತ ಒಂದಿದೆ, ಇದು ಪ್ರೊಸೀಜರ್ ಇದೆ. ವಿತಿನ್ 3 ಅವರ್ಸ್ ಒಳಗಡೆ ಹೋದರೆ ಒಂದು ಪ್ರೊಸೀಜರ್ ಇದೆ. ಅವ್ರೇನು ಮಾಡ್ತಾರೆ, ಆ ಗಂಟೆಗಳನ್ನು ಕರಗಿಸುವಂಥ ಕೆಲವೊಂದು ಮೆಡಿಸಿನ್ಗಳನ್ನು ಬ್ರೈನ್ಗೆ ಸಪ್ಲೈ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಆ ಗಂಟೆಗಳ ಕರಗಿ ಮತ್ತೆ ರಕ್ತ ಚಲನೆ ಪುನರಾರಂಭ ಆಗುತ್ತೆ ಇದರಲ್ಲಿ. ಅದರಿಂದ ನಾವು ಮೆದುಳಿನ ನರಕೋಶಗಳ ಡ್ಯಾಮೇಜ್ ಆಗೋದನ್ನು ನಾವು ಕಡಿಮೆ ಮಾಡ್ಬೋದಾಗ್ತಿಲ್ಲ. ಇಲ್ಲಿವರೆಗೆ ನಾವು ಇಂದಿನ ಸಂಚಿಕೆಯಲ್ಲಿ ಮತ್ತು ಈ ಸಂಚಿಕೆಯಲ್ಲಿ ನಾವೇನಂದರೆ ಲಕ್ವಾ ಅಂದರೆ ಏನು, ಯಾಕೆ ಬರುತ್ತೆ, ಏನಕ್ಕೆ ಬರುತ್ತೆ, ಲಕ್ವಾದ ಕಾರಣಗಳು, ವಿಧಗಳು, ಮತ್ತು ಅದು ಎಷ್ಟು ಇಂಪಾರ್ಟೆಂಟು ಆ್ಯಕ್ಚುಲಿ ನಾವು ಹಾಸ್ಪಿಟ್ಲ್ಗಳು ಅಡ್ಮಿಟ್ ಆಗೋದು, ಸರಿಯಾದ ಚಿಕಿತ್ಸಾ ಕ್ರಮಗಳನ್ನು ಪಡೆಯೋದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಟ್ಟಿನ ತಿಳ್ಕೊಂಡಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಮಗೆ ಈ ರಕ್ತನಾಳಗಳಿಗೂ ಮತ್ತು ಮೆದುಳಿನ ನರಕೋಶಗಳಿಗೂ ಮತ್ತು ನಮ್ಮ ಅಂಗಾಂಗ ಚಲನೆಗಳಿಗೂ ಏನು ಸಂಬಂಧ, ಯಾವ ರೀತಿ ಅವು ಕೆಲಸ ಮಾಡ್ತವೆ ಇದರಲ್ಲಿ, ಅದ್ರ ಬಗ್ಗೆ ಮೆದುಳಿನಲ್ಲಿ ಯಾವ ರೀತಿ ಪ್ರಕ್ರಿಯೆ ಆಗುತ್ತೆ ಅನ್ನೋದನ್ನು ನಿಮಗೆ ಅರಿವಾಗುವಂಥ ಭಾಷೆಯಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಲಕ್ವಾದ ವಿಧಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅಂದರೆ ಲಕ್ವಾ ಬಂದಾಗ ಬ್ರೈನಲ್ಲಿ ಏನೇನು ಚೇಂಜಸ್ಗಳಾಗ್ತವೆ, ಅದರಿಂದ ಆಗುವ ಸಮಸ್ಯೆಗಳೇನು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ವಿ. ಇಂದಿನ ಸಂಚಿಕೆಯಲ್ಲಿ ನಾವು ಮೆದುಳಿನ ಬಗ್ಗೆ ಸ್ವಲ್ಪ, ಅಂದರೆ ತುಂಬ ಆಳ ಅಲ್ಲದೆ ಇದ್ದರೂ ಸ್ವಲ್ಪ ಮಟ್ಟಿಗೆ ಆದರೂ ಇದರಲ್ಲಿ ಸಾಮಾನ್ಯ ಜ್ಞಾನ ನಾವು ಅದರ ಅರಿವಿದ್ರೆ ಲಕ್ವಾ ಬಂದ ನಂತರ ಅಥವಾ ಲಕ್ವಾ ಅಂತ ಸಮಸ್ಯೆಗಳನ್ನು ಹೇಗೆ ನಾವು ಮ್ಯಾನೇಜ್ ಮಾಡೋದು ಅನ್ನೋದು ತುಂಬ ಸುಲಭ ಆಗುತ್ತೆ. ಹಾಗಾಗಿ ನಾನು ಈ ಸಂಚಿಕೆಯಲ್ಲಿ ನಾನು ಮೆದುಳಿನ ಬಗ್ಗೆ ಸ್ವಲ್ಪ ಮಟ್ಟಿನ ಮಾಹಿತಿನ ನಾನು ತಮಗೆ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞ. ಪ್ರೆಸೆಂಟ್ಲಿ ನಾನು DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ ವಿಜಯನಗರ ಬೆಂಗಳೂರು ಇದರ ಸಂಸ್ಥಾಪಕ, ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಮೆದುಳು ನಮ್ಮ ದೇಹದ ಕೇಂದ್ರ ಕಾರ್ಯಾಗಾರ, ಅಂದರೆ ಒಂಥರ ಸರ್ವರ್ ಇದ್ದಾಗೆ. ಕಂಪ್ಯೂಟ್ರಲ್ಲಿ ಹೇಗೆ ನಾವು ಚಿಪ್ ಅಂತ ನಾವು ಹೇಳ್ತೀವಿ ಆ್ಯಕ್ಚುಲಿ, ಹಾಗೆ ಇದೆ ಆ್ಯಕ್ಚುಲಿ. ಇದು ಮೆದುಳು ಏನು ಮಾಡುತ್ತೆ, ನಮ್ಮ ದೇಹದ ಎಲ್ಲ ಕೆಲಸಗಳನ್ನು ನಿಯಂತ್ರಿಸುತ್ತೆ.
ನಮ್ಮ ಅಂಗಾಂಗಗಳ ಮೂಮೆಂಟ್ಸ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಕೋಪ, ನೋವು, ನಲಿವು, ಸುಖ, ದುಃಖ, ಆಮೇಲೆ ನಂತರ ಹಾಸ್ಯ, ನಮ್ಮ ಮುಖಭಾವಗಳು, ಕೈಕಾಲು ಚಲನೆಗಳು, ಬೆರಳುಗಳು, ನಾವು ಬರೆಯೋದು, ಏನೇನು ಎಲ್ಲ ರೀತಿ ಇದೆ ಆ್ಯಕ್ಚುಲಿ ಅದು. ಹಾಗೆ ನಮ್ಮ ಹಾರ್ಟು, ನಮ್ಮ ಹೃದಯ, ನಮ್ಮ ಶ್ವಾಸಕೋಶ, ಹೀಗೆ ದೇಹದ ಪ್ರತಿಯೊಂದು ಅಂಗನೂ ನಮ್ಮ ಬ್ರೈನು ಸಮಗ್ರವಾಗಿ ನಿರ್ವಹಿಸುತ್ತೆ ಇದರಲ್ಲಿ. ಅದರಿಂದ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳುತ್ತೆ ಇದರಲ್ಲಿ. ಹಾಗೆ ನಾವು ಒಂದು ಅಂದಾಜಿನ ಪ್ರಕಾರ, ಒಂದು ರಿಸರ್ಚಿನ ಅಂದಾಜಿನ ಪ್ರಕಾರ ಬ್ರೈನಲ್ಲಿ ಒಂದು ನಮ್ಮ ಸೈಂಟಿಸ್ಟ್ಗಳು ಏನು ಎಸ್ಟಿಮೇಷನ್ ಹಾಕಿದ್ದಾರೆ ಅದ್ರ ಪ್ರಕಾರ ಬ್ರೈನಲ್ಲಿ ಸುಮಾರು 80,000ದಿಂದ 1,00,000 ಕೋಟಿ ನರಕೋಶಗಳಿರ್ತವೆ ಅಂತ. ಅಂದರೆ ನರಕೋಶಗಳಂದರೆ ಹೈವೇ, ಅಂದರೆ ಈಗ ನಾವು ಹೇಗೆ ಹೇಳ್ತೀವಿ, ಈಗ ನಿಮಗೆ ನಿಮ್ಮ ಜನರಿಗೆ ಅರ್ಥವಾಗೋ ಭಾಷೆಯಲ್ಲಿ ಹೇಳಬೇಕಂದ್ರೆ, ಈಗ ಮೇನ್ ರಾಜ್ಯ ಹೆದ್ದಾರಿಗಳು, ಸ್ಟೇಟ್ ಹೈವೇಗಳು, ಆಮೇಲೆ ರಾಷ್ಟ್ರ ಹೆದ್ದಾರಿಗಳು ಹೇಗೆ ನಿಮಗೆ ಲಾಂಗ್ ರೂಟ್, ಇನ್ನೂ ಅರ್ಥವಾಗಿ ಹೇಳಬೇಕಂದ್ರೆ, ಸಪೋಸ್ ಈಗ ಬ್ಯಾಂಗ್ಳೂರಿಂದ ಬೀದರ್ ಇದು ಒಂದು ಹೆದ್ದಾರಿ ಇದೆ ಆ್ಯಕ್ಚುಲಿ. ಹಾಗೆ ಆ ಥರ ಹೆದ್ದಾರಿಗಳು, ದೊಡ್ಡ ದೊಡ್ಡ ರೂಟ್ಗಳು ಏನು ಹೇಳ್ತೀವಿ, ಅದು ಸುಮಾರು 80,000ದಿಂದ 1,00,000 ಕೋಟಿ ಅಂದಾಜಿರುತ್ತೆ ಅಂತ ಒಂದು ವಿಜ್ಞಾನಿಗಳು ಎಸ್ಟಿಮೇಟ್ ಮಾಡಿದ್ದಾರೆ. ಅದೇ ರೀತಿ ಇದರಲ್ಲಿ ಪ್ರತಿಯೊಂದು ನರಕ್ಕೂ ಇದರಲ್ಲಿ ಸುಮಾರು 1,000ದಿಂದ 10,000 ಕನೆಕ್ಷನ್ಸ್ಗಳಿರ್ತವೆ. ಅಂದರೆ ಸುಮಾರು 5,000 ಲಕ್ಷ ಕೋಟಿ ಅದರ ಅಡ್ಡ ರೂಟ್ಗಳು, ಅದರ ನೆಟ್ವರ್ಕ್ ಏನಾಗಿರುತ್ತೆ ಅದು ಇಡೀ ಮೆದುಳಿನ ಭಾಗದಲ್ಲಿ ಹರಡ್ಕೊಂಡಿರುತ್ತೆ. ಹಾಗಾಗಿ ಮೆದುಳು ಒಂದು ತುಂಬ ಕಾಂಪ್ಲೆಕ್ಸ್ ಆದ ಒಂದು ಆರ್ಗನ್ ಇದರಲ್ಲಿ. ಹಾಗಾಗಿ ಅದು ಕೆಲಸನೂ ಸಹ ತುಂಬ ಅಚ್ಚುಕಟ್ಟು, ತುಂಬ ಸಂಕೀರ್ಣ. ಈಗ ಸಪೋಸ್ ನಾವು ಯಾವುದೋ ಒಂದು ವಿಷಯ ನಾವು ಯೋಚನೆ ಮಾಡ್ತೀವಿ, ಅದ್ರ ಬಗ್ಗೆನೇ ಯೋಚನೆ ಅದರದ್ದೇ ಆದ ಒಂದು ರೂಟ್ ಇರುತ್ತೆ ಇದರಲ್ಲಿ. ಹಾಗೆ ನಾವು ಯಾವುದೋ ಒಂದು ಬೆರಳು ಮೂಮೆಂಟ್ಸ್ ಮಾಡ್ತೀವಿ ಅಂದರೆ, ಸಪೋಸ್ ಈಗ ಒಂದು ಬೆರಳು ನಾವು ಮಡಚಿ ಬಿಡ್ತೀವಿ ಅಂದರೆ ಅದಕ್ಕೆ ಆದ ಒಂದು ರೂಟ್ ಇರುತ್ತೆ, ಅದು ಅದನ್ನೇ ಫಾಲೋ ಮಾಡುತ್ತೆ ಇದರಲ್ಲಿ. ಹಾಗಾಗಿ ಏನಂದರೆ ಮೆದುಳನ್ನು ಏನಂದರೆ ಇದು ಎಲ್ಲ ಕೆಲಸಗಳು ಇದೆ ಆ್ಯಕ್ಚುಲಿ ಇದರಲ್ಲಿ. ಕೆಲವು ಕೆಲಸಗಳು ನಮ್ಮ ಕಂಟ್ರೋಲ್ ಇರುತ್ತೆ, ಇನ್ನು ಕೆಲವು ಕೆಲಸಗಳು ನಮ್ಮ ಕಂಟ್ರೋಲ್ ಇರೋಲ್ಲ. ಕಂಟ್ರೋಲ್ ಇರೋದ್ರೆ ನಮ್ಮ ಶ್ವಾಸಕೋಶ ಆಗ್ಬೋದು, ನಮ್ಮ ಹಾರ್ಟ್ ಆಗ್ಬೋದು, ಮತ್ತು ಹಾಗೆ ನಮ್ಮ ದೈನಂದಿನ ಒಳಗಡೆ ಇನ್ಸೈಡ್ ಏನು ನಮ್ಮ ಬಾಡಿಲಿ ಪ್ರಕ್ರಿಯೆ ನಡೀತವೆ ಇದರಲ್ಲಿ, ಅವುಗಳು ಯಾವುದು ತಂತಾನಾಗೆ ವರ್ಕ್ ಆಗ್ತಾ ಇರುತ್ತೆ. ಕೆಲವು ನಮ್ಮ ಕಂಟ್ರೋಲ್ ಇರುತ್ತೆ. ಈಗ ಬೆರಳು ಮೂಮೆಂಟ್ಸ್ ಆಗ್ಬೋದು, ಹಿಡಿಯೋದು, ಬರೆಯೋದು, ಇವೆಲ್ಲ ಏನಂತೆ ಇದು ನಮ್ಮ ಕಂಟ್ರೋಲಲ್ಲಿ ಇರ್ತವೆ. ಹಾಗಾಗಿ ಅದಕ್ಕೆ ಈಚ್ ಮೂಮೆಂಟ್ಸ್ಗೆ, ಒಂದೊಂದು ಮೂಮೆಂಟ್ಸ್ಗೆ ಅದರದೇ ಆದ ಚಲನೆ, ಅದರದೇ ಆದ ಪಾತ್ ಅಥವಾ ಅದರದೇ ಆದ ದಾರಿ, ಅದು ಹುಟ್ಟಿದಾಗಿಂದ ಹಿಡಿದು ಅದು ಹೇಗೆ ಮೆದುಳು ಬೆಳೀತಾ ಬರುತ್ತೆ ಹಾಗೆ ಅದು ಹುಟ್ಟಿನಿಂದಲೇ ನಿರ್ಧಾರವಾಗಿಬಿಟ್ಟಿರುತ್ತೆ ಇದರಲ್ಲೇ. ಹಾಗಾಗಿ ಮೆದುಳು ನಾವೇನು ಹೇಳ್ತೀವಿ ತುಂಬ ಒಂದು ಸಾಮಾನ್ಯ ಒಂದು ಆರ್ಗನ್ ಅದು ಆ್ಯಕ್ಚುಲಿ ಇದೆ ಇದರಲ್ಲಿ. ಹಾಗಾಗಿ ಈ ಲಕ್ವ ಅಂತ ನಾವು ಏನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರೆ ತುಂಬ ಒಳಿತು ಆ್ಯಕ್ಚುಲಿ. ಈಗ ನೋಡಿ, ಇದು ನಮ್ಮ ತಲೆ, ಅಂದರೆ ನಮ್ಮ ತಲೆಯ ಭಾಗ. ಇದು ಏನಂದರೆ ಕಂಪ್ಲೀಟ್. ಈಗ ನಿಮಗೆ ಗೊತ್ತಿರ್ಬೋದು ಎಲ್ಲ ನಾರ್ಮಲಿ ಇದರಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಪಂಚೇಂದ್ರಿಯಗಳು ಆ್ಯಕ್ಚುಲಿ ಏನಂದರೆ ಇದು ನಮ್ಮ ತಲೆಯ ಭಾಗದಲ್ಲಿ ಇರುತ್ತೆ. ಕಣ್ಣು, ಕಿವಿ, ಮೂಗುಗಳಿದೆ. ಇವುಗಳನ್ನು ನಾವು ಒಂದೊಂದಾಗಿ ಡಿಸೆಕ್ಟ್, ಅಂದರೆ ಈಗ ನಾವು ಅದ್ರ ಒಂದೊಂದು ಭಾಗನ ನಾವು ತೆಗಿತಾ ಹೋದಂಗಿಲ್ಲ ನಮಗೇನಾಗುತ್ತೆ, ಅದು ಒಳಗಿನ ಇವುಗಳು ರಚನೆಗಳು ಗೊತ್ತಾಗ್ತಾ ಹೋಗ್ತವೆ ಆ್ಯಕ್ಚುಲಿ. ಈಗ ನಿಮಗೆ ಇದೇನಂದರೆ ನೋಡಿ, ಇದ್ರ ಮೆದುಳು ಏನಂದರೆ ಮೆದುಳು ಇದರಲ್ಲಿ ಈ ಮೂಳೆಗಳಿರುತ್ತೆ. ತಲೆ ಮೇಲೆ ಮೂಳೆಗಳು ನಾವು ಚಿಪ್ಪುಗಳಂತ ಹೇಳ್ತೀವಿ, ತಲೆ ಚಿಪ್ಪು ಅಂತ ಹೇಳ್ತೀವಿ. ಇದರಲ್ಲಿ ಈ ಚಿಪ್ಪುಗಳ ಒಳಗೆ ಸುರಕ್ಷಿತವಾಗಿರುತ್ತೆ ಆ್ಯಕ್ಚುಲಿ ಇದರಲ್ಲಿ. ಹಾಗಾಗಿ ಏನಂದರೆ ಮೆದುಳಿಗೆ ಏನೇ ಪೆಟ್ಟಾದರೂ, ಏನೇ ಫಸ್ಟ್ ಯಾವುದೇ ರೀತಿಯ ತೊಂದರೆ ಇದು ಏನಂದರೆ ನಮ್ಮ ಮೆದುಳು, ಈಗ ನಮ್ಮ ಈ ಮೂಳೆಗಳು ನಮ್ಮ ಮೆದುಳನ್ನು ಸುರಕ್ಷಿತವಾಗಿಡೋಕ್ಕೆ ತುಂಬ ಹೆಲ್ಪ್ ಮಾಡ್ತವೆ ಇದರಲ್ಲಿ. ಒಂದು ಅಂದಾಜಲ್ಲಿ ಹೇಳಬೇಕಾದ್ರೆ, ಸ್ವಲ್ಪ ಮಟ್ಟಿಗೆ ನಮ್ಮ ಬಾಡಿ ಬಗ್ಗೆ ತಿಳ್ಕೊಬೇಕಾದ್ರೆ, ನಮ್ಮ ಬಾಡಿಲಿ ಸುಮಾರು 206 ಮೂಳೆಗಳಿವೆ. ಅಂದರೆ ಮೂಳೆಗಳ ರಚನೆಗಳಿಂದ ಆಗಿದೆ. ಅದು ದೇಹದ ಎಡಭಾಗ ಆಗ್ಬೋದು, ಬಲಭಾಗ ಆಗ್ಬೋದು, ತಲೆ ಆಗ್ಬೋದು, ಕೈ, ಕಾಲು, ಬೆರಳುಗಳು ಇದೆ ಆ್ಯಕ್ಚುಲಿ. ಅದೇ ರೀತಿ ನಮ್ಮ ತಲೆಯಲ್ಲಿ ಸುಮಾರು 22 ಮೂಳೆಗಳು ಒಟ್ಟುಗೂಡಿ ನಮ್ಮ ತಲೆ ಅಂತ ಒಂದು ದೇಹ ಒಂದು ಭಾಗ ರಚನೆ ಆಗಿದೆ ಆ್ಯಕ್ಚುಲಿ. ಇದ್ರ ಒಳಗಡೆ
ಅದೇ ರೀತಿ ನಮ್ಮ ಬಾಡಿಯಲ್ಲಿ ಇದರಲ್ಲಿ ಸುಮಾರು 639 ಮಾಂಸಖಂಡಗಳಿವೆ ಇದರಲ್ಲಿ. ಹೇಗೆ ಅದಕ್ಕೆ ಒಂದೊಂದೇ ಮಾಂಸಖಂಡಗಳು ಅದರದೇ ಆದ ಕೆಲಸ ಮಾಡುತ್ತೆ. ಆ್ಯಕ್ಚುಲಿ ಸಪೋಸ್ ಈಗ ಕೈ ನಾವು ಮಚ್ಚಬೇಕು ಬಿಡಬೇಕಂದ್ರೆ ಅದಕ್ಕೆ ಅಂತ ಒಂದು ಬೈಸೆಪ್ಸ್ ಅಂತ ನಾವು ಹೇಳ್ತೀವಿ, ಅದೇ ಒಂದು ಮಸಲ್ಸು. ಎತ್ತಲಿಕ್ಕೆ ಅಂತಲೇ ಬೇರೆ ಇದೆ, ನಾವು ಬೆರಳುಗಳ ಮೂಮೆಂಟ್ಸ್ಗೆ ಬೇರೆ ಇದೆ, ಈ ಬೆರಳಿಗೆ ಬೇರೆ ಇದೆ. ಒಂದೊಂದು ಬೆರಳಿಗೂ ಒಂದೊಂದು ಅದರದ್ದೇ ಆದ ಮಾಂಸಖಂಡಗಳು ಕೆಲಸ ಮಾಡ್ತವೆ ಇದರಲ್ಲಿ. ಸೊ ಹಾಗೆ ಅದೇ ರೀತಿ ಇವೆಲ್ಲವನ್ನು ಕಂಟ್ರೋಲ್ ಮಾಡೋದು. ಸಪೋಸ್ ಈಗ ನಾವು ಈ ಮೆದುಳು ಈಗ ಮೂಳೆಗಳ ರಚನೆ ಏನಿದೆ ಇವುಗಳನ್ನು ನಾವು ಒಳಗಡೆ ತೆಗೆದ್ರೆ ಅವಾಗೇನಾಗುತ್ತೆ, ನಮಗೆ ಮೆದುಳಿನ ಭಾಗ ನಮಗೆ ಗೋಚರ ಆಗುತ್ತೆ ಇದರಲ್ಲಿ. ಈ ಮೆದುಳಲ್ಲೂ ಸಹ ಅಷ್ಟೇ, ಇದರಲ್ಲಿ ಮುಂಭಾಗ ಏನು ಮಾಡುತ್ತೆ, ಇದರಲ್ಲೂ ಕೆಲವು ಭಾಗಗಳಿದ್ದಾವೆ, ಇದನ್ನು ನಾವು ಫ್ರಂಟಲ್ ಲೋಬ್ ಅಂತ ಹೇಳ್ತೀವಿ. ಈ ಭಾಗ ಏನು ಮಾಡುತ್ತೆ, ನಮ್ಮ ಮಸಲ್ ಮೂಮೆಂಟ್ಸು, ನಮ್ಮ ಎಮೋಷನ್ಸು, ನಮ್ಮ ಇವುಗಳನ್ನೇ ಅದನ್ನು ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ಇನ್ನೊಂದು ಭಾಗ ಏನಾಗ್ತದೆ ಇದರಲ್ಲಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಈ ಭಾಗ ಏನು ಮಾಡುತ್ತೆ, ಇದು ನಮ್ಮ ಮಾಂಸಖಂಡಗಳ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಭಾಗಗಳು ಇದರಲ್ಲಿ. ಎಕ್ಸಾಂಪಲ್ ಆಗಿ ನಾವು ಹೇಳಬೇಕಾದ್ರೆ ಇದರಲ್ಲಿ ಏನಾಗುತ್ತೆ, ನಿಮಗೆ ಒಂದು ಭಾಗ ನಮ್ಮ ನಾಲಿಗೆ, ಒಂದು ಭಾಗ ನಮ್ಮ ಮುಖ, ಒಂದು ಭಾಗ ನಮ್ಮ ತೊಡೆ, ಒಂದು ಭಾಗ ನಮ್ಮ ಕೈಗಳು, ಒಂದು ಭಾಗ ನಮ್ಮ ಭುಜ, ಇನ್ನೊಂದು ಭಾಗ ನಮ್ಮ ಹೊಟ್ಟೆ, ಇನ್ನೊಂದು ಭಾಗ ಇದು. ಹಾಗೆ ಏನಾಗುತ್ತೆ ನಿಮಗೆ ಈ ಕೆಳಗಡೆ ಬಂದಂಗೆಲ್ಲ ನಿಮಗೆ ಬೆರಳುಗಳು, ಹೆಬ್ಬೆರಳು ಒಂದು ಭಾಗ, ಎರಡನೇ ಬೆರಳು ಒಂದು ಭಾಗ, ಮೂರನೇ ಬೆರಳು ಒಂದು ಭಾಗ, ನಾಲ್ಕನೇ ಬೆರಳು ಒಂದು ಭಾಗ, 5 ಬೆರಳು. ಹಾಗೆ ಎಡಭಾಗದಲ್ಲಿ ಒಂದು ಭಾಗ, ಅದೇ ರೀತಿ ಬಲಭಾಗದಲ್ಲಿ ಒಂದು ಭಾಗ ಅದನ್ನು ಕಂಟ್ರೋಲ್ ಮಾಡುತ್ತೆ ಇದರಲ್ಲಿ. ಅದೇ ರೀತಿ ಅದ್ರ ಪಕ್ಕದಲ್ಲೇ ಏನಂದರೆ ಇನ್ನೊಂದು ಭಾಗ ಇದೆ, ಇದೇನಂದರೆ ಸೆನ್ಸೇಷನ್. ಈಗ ನಾವು ಮುಟ್ಟಿದಾಗ ಆಗ್ಬೋದು, ಇದಾಗ್ಬೋದು, ಏನು ನಮಗೆ ಸೆನ್ಸೇಷನ್ ಸಿಗುತ್ತೆ ಅದನ್ನು ಆ ಭಾಗ ಅದು ತಿಳ್ಕೊಳ್ಳೋದು. ಅದೇ ರೀತಿ ಮೆದುಳಿನ ಹಿಂಭಾಗ, ಈ ಭಾಗ ಏನು ಮಾಡುತ್ತೆ, ನಾವು ನೋಡೋದು, ನಮ್ಮ ಕಣ್ಣುಗಳು ಏನು ಯಾವುದನ್ನು ನಾವು ಅನುಭವಿಸ್ತೀವಿ ವಾಸ್ತವವಾಗಿ ಅವುಗಳನ್ನು ಅದೆಲ್ಲ ನೋಡ್ಕೊಳ್ಳುತ್ತೆ. ಈ ಭಾಗಗಳನ್ನು ಇದರಲ್ಲಿ ಈ ಮೆದುಳಿನ ಭಾಗ ಎಡಭಾಗದಲ್ಲಿ ಒಂದು ಭಾಗ ಇರುತ್ತೆ, ಒಳಭಾಗದಲ್ಲೂ ಒಂದು ಭಾಗ ಇರುತ್ತೆ. ಈ ಭಾಗವನ್ನು ನಾವು ಒಳಗಡೆ ತೆಗೆದ್ರೆ ಮೆದುಳಿನ ಒಳಭಾಗ ಕಾಣುತ್ತೆ. ನೋಡಿ, ಮೆದುಳಿನ ಒಳಭಾಗ ಇದು ಇದರಲ್ಲಿ. ಸೊ ನಿಮಗೇನಾಗುತ್ತೆ, ಇಲ್ಲಿ ಒಳಗಡೆ ಈ ಒಳಭಾಗ ಇದೇನಂದರೆ ಇದು ಸೆಂಟ್ರಲ್ ಭಾಗ ಇದರಲ್ಲಿ. ಇದೇ ಮೇನ್ ಕಂಟ್ರೋಲಿಂಗ್. ಆ್ಯಕ್ಚುಲಿ ಈ ಕಂಟ್ರೋಲಿಂದ ಎಲ್ಲ ಕಡೆ ಬರುತ್ತೆ. ಈಗ ನೋಡಿ ಕೆಳಗಡೆ ಕಾಣ್ತಾ ಇದೆ ಈ ನರಗಳೇನಿದೆ, ಇವೆಲ್ಲ ಕಡೆ ಸಪ್ಲೈ ನೆಟ್ವರ್ಕಿಂಗ್ ಬರುತ್ತೆ. ಈ ನೆಟ್ವರ್ಕಿಂಗಿಂದ ಇದೇನಾಗುತ್ತೆ, ಇದನ್ನು ನಾವು ಸರಿ ಬೆಲ್ಲ ಅಂತೀವಿ. ಇದೇನಾಗುತ್ತೆ, ಇದು ನಮ್ಮ ಎಲ್ಲ ಇದನ್ನು ಕಂಟ್ರೋಲ್ ಮಾಡುತ್ತೆ. ಮೂಮೆಂಟ್ಸ್ಗಳನ್ನ ಸಮಸ್ಥಿತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಇದು ಕೆಲಸ ಮಾಡುತ್ತೆ. ಇಲ್ಲಿಂದ ಕೆಳಗಡೆ ಏನಾಗ್ತದೆ, ಈ ರೀತಿ ಕೆಳಗಡೆ ನಮ್ಮ ದೇಹದ ಇತರ ಭಾಗಗಳಿಗೆ ಅದು ಸಪ್ಲೈ ಹೋಗಿರುತ್ತೆ. ಆ್ಯಕ್ಚುಲಿ ಇಲ್ಲಿ ಏನೇನು ಮೂಮೆಂಟ್ಸ್ಗಳು ಬರ್ತವೆ ಹೋಗ್ತವೆ ಅದನ್ನೆಲ್ಲ ಎಲ್ಲದನ್ನು ಈ ಬ್ರೈನ್ ಏನಾಗುತ್ತೆ ಸಮರ್ಥವಾಗಿ ಕಂಟ್ರೋಲ್ ಮಾಡುತ್ತೆ. ಆ್ಯಕ್ಚುಲಿ ಈ ಮೆದುಳನ್ನು ಇದರಲ್ಲಿ ಈ ಮೆದುಳಲ್ಲಿ ಈಗ ನಾನು ಆಗಲೇ ಹೇಳಿದ ಹಾಗೆ ಮೆದುಳಲ್ಲಿ ಸುಮಾರು 1,00,000 ಕೋಟಿ ನರಗಳಂತ ನಾವು ಹೇಳ್ತೇವೆ. ಹೇಗೆ ಒಂದು ಗಿಡ ಬೆಳೆಯುತ್ತೆ, ಗಿಡದ ಒಂದೊಂದು ಭಾಗಗಳಿರುತ್ತೆ, ಅದೇ ರೀತಿ ಮೆದುಳಲ್ಲೂ ಸಹ ಏನಂದರೆ ಈ ರೀತಿ ನರಕೋಶಗಳು ಇರ್ತವೆ. ಈ ನರಕೋಶಗಳ ಮುಖಾಂತರ ಮೆಸೇಜಸ್ಸು ನಿರಂತರವಾಗಿ ಪಾಸ್ ಆಗ್ತಾ ಇರುತ್ತೆ ಇದರಲ್ಲಿ. ಇದು ಒಂಥರ ಹೆಂಗಂದರೆ ನಿಮ್ಮ ಮನೆ ಒಳಗಡೆ ಕರೆಂಟ್ ವೈರಿಂಗ್ ಹೇಗಿರುತ್ತೆ ಅದೇ ರೀತಿ ನಮಗೆ ವೈರಿಂಗ್ ಹೋಗಿರುತ್ತೆ ಮೆದುಳು. ಈ ಥರ ಒಂದು ನರಕೋಶಗಳು ಸುಮಾರು 1,00,000 ಕೋಟಿ ಹೈವೇಗಳು, ಅದೇ ರೀತಿ ಈ ಥರ ಬ್ರಾಂಚಸ್ಗಳು ಏನಿರುತ್ತೆ ಇವು ಸುಮಾರು 5,000 ಲಕ್ಷ ಕೋಟಿ ನರಗಳು. ಅಂದರೆ ನಮ್ಮ ಪ್ರಪಂಚದ ಜನಸಂಖ್ಯೆ ಸುಮಾರು 800 ಕೋಟಿ. ಸೊ ನೀವು ಅದರ ಅಗಾಧತೆನ ನೀವು ತಿಳ್ಕೊಬೋದು ಎಷ್ಟು ಪ್ರಮಾಣದಲ್ಲಿ ನರಕೋಶಗಳು ಮೆದುಳಲ್ಲಿದ್ದಾವೆ ಅಂತ. ಸುಮಾರು ನೀವು ಎಸ್ಟಿಮೇಟ್ ಮಾಡಿದ್ರೆ ಸುಮಾರು ಇಡೀ ಒಬ್ಬ ಮನುಷ್ಯನ ಮೆದುಳಿನಲ್ಲಿ ಸುಮಾರು 8,000 ಭೂಮಿಗಳಷ್ಟು ಮೆದುಳುಗಳು ಇಡೀ ಒಬ್ಬ ಮನುಷ್ಯನ ತಲೆಯಲ್ಲಿ ಅಡಕ ಆಗಿರುತ್ತೆ ಇದರಲ್ಲಿ, ನಮ್ಮ ಪ್ರಪಂಚದ ಜನಸಂಖ್ಯೆಗೆ ನಾವು ಲೆಕ್ಕ ಹಾಕಿದ್ರೆ ಇದರಲ್ಲಿ. ಹಾಗಾಗಿ ಇದು ನಾನು ಆಗಲೇ ಹೇಳಿದಾಗೆ ಮೆದುಳು ತುಂಬ ಒಂದು ಕಾಂಪ್ಲೆಕ್ಸ್ ಆದ ಆರ್ಗನ್. ಆ್ಯಕ್ಚುಲಿ ಈ ನರಕೋಶಗಳ ಮುಖಾಂತರ ಏನಾಗುತ್ತೆ ಮೆಸೇಜು ನಿರಂತರವಾಗಿ ಪಾಸ್ ಆಗ್ತಾ ಇರುತ್ತೆ. ಹಾಗೆ ಆ ಪಾಸ್ ಆಗೋದ್ರಿಂದ ನಮ್ಮ ಮೆದುಳಿನ ಎಲ್ಲ ಅಂಗಾಂಗಗಳು ಕಂಟ್ರೋಲಲ್ಲಿರ್ತವೆ. ನಾನು ಆಗಲೇ ಹೇಳಿದಾಗೆ ಒಂದೊಂದು ಮೂಮೆಂಟ್ಸ್ಗೂ ಅದರದೇ ಆದ ಲೈನ್ ಇರೋದು, ಅದರದೇ ಆದ ಪಾತ್ ಇರೋದ್ರಿಂದ, ಅದರದೇ ಆದ ದಾರಿ ಇರೋದ್ರಿಂದ ಪ್ರತಿಯೊಂದು ಮೂಮೆಂಟ್ಸ್ಗೂ ಏನಾಗುತ್ತೆ ಅದು ತನ್ನದೇ ಆದ ಒಂದು ಕೆಲಸನ ಅದು ಸಮರ್ಥವಾಗಿ ನಿರ್ವಹಿಸುವಂಥ ಶಕ್ತಿನ
ಪಡ್ಕೊಂಡಿರುತ್ತೆ. ಇದು ಮೆದುಳಿನ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಆ್ಯಕ್ಚುಲಿ. ಇಷ್ಟೆಲ್ಲ ನಾನು ಮೆದುಳಿನ ಬಗ್ಗೆ ವಿವರ ಕೊಟ್ಟಿರೋ ಉದ್ದೇಶ ಏನು ಅಂದರೆ, ಯಾಕಂದರೆ ಲಕ್ವ ನಮ್ಮ ಮೆದುಳಿಗೆ ಸಂಬಂಧಪಟ್ಟಿದ್ದು. ಆ್ಯಕ್ಚುಲಿ ಮೂಲ ಸಮಸ್ಯೆ ಶುರುವಾಗೋದು ಮೆದುಳಲ್ಲೇ ಮೊದಲೇ. ಅದು ಯಾವುದೇ ಹಾರ್ಟಲ್ಲಾಗಲಿ ಕೈ ಕಾಲುಗಳಲ್ಲಾಗಿ ಬರೋದಿಲ್ಲ. ಅದರ ಸೈಡ್ ಎಫೆಕ್ಟ್ ಮಾತ್ರ ಇರುತ್ತೆ. ಅಂದರೆ ಕೈ ಕಾಲು ಮೆದುಳಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅದು ಏನು ಕಂಟ್ರೋಲ್ ಮಾಡುತ್ತೆ, ದೇಹದ ಅಂಗಗಳು ಕೆಲಸ ಮಾಡೋ ಶಕ್ತಿನ ಅಂದರೆ ಮೂಮೆಂಟ್ಸ್ಗಳು ಲಾಸ್ ಆಗಿರುತ್ತೆ. ಹಾಗಾಗಿ ಈ ಮೆದುಳಿನ ಬಗ್ಗೆ ನಾವು ಲಕ್ವ ಬಂದಾಗ ಈ ಮೆದುಳಿನ ಬಗ್ಗೆ ಸಮರ್ಥವಾದ ಒಂದು ಸಮಗ್ರವಾದ ಸ್ವಲ್ಪ ಅರಿವಿದ್ದರೆ ನಾವೇನೆಂದರೆ ಈಗ ಹಾಸ್ಪಿಟ್ಲಿಗೆ ಹೋದಾಗ್ಬೋದು, ಮುಂದೆ ಏನು ಚಿಕಿತ್ಸೆಗಳನ್ನು ತಗೋಬೇಕು ಇದರಲ್ಲಿ. ಸೊ ಯಾವ ರೀತಿ ಮೆದುಳಿನ ಹೇಗೆ ನಾವು ಸಮಸ್ಯೆಗಳಿಂದ ಹೊರಬರಬೇಕು, ಮೆದುಳಿನ ಸಮಸ್ಯೆಗೂ ಮತ್ತು ದೇಹದ ಅಂಗಾಂಗಗಳಿಗೂ ಏನೇನು ಕನೆಕ್ಷನ್ ಇರುತ್ತೆ, ಅದರಿಂದ ಆಗುವಂಥ ಪರಿಣಾಮಗಳೇನು, ಯಾವ ರೀತಿ ಅವುಗಳನ್ನ ನಾವು ಮತ್ತೆ ಪುನಶ್ಚೇತನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಅರಿವಿರುತ್ತೆ. ಹಾಗಾಗಿ ಹಾಸ್ಪಿಟ್ಲಿಗೆ ಡಾಕ್ಟ್ರ್ ಏನು ಚಿಕಿತ್ಸೆ ಕೊಡ್ತಾರೆ, ಅದರಿಂದ ಏನು ನಮಗೆ ಪರಿಹಾರ ಸಿಗುತ್ತೆ, ಏನು ಲಾಭಗಳಾಗುತ್ತೆ ಇದರಲ್ಲಿ. ಮತ್ತು ಈಗ ನಾವು ಯಾವುದೇ ರೀತಿಯಾದ ಅನ್ಯ ಮಾರ್ಗಗಳನ್ನು ಅಥವಾ ಲಕ್ವಾಗೆ ಸಂಬಂಧಪಟ್ಟಿಲ್ಲ ಲಕ್ವ ಯಾವುದು ಅರಿವಿಲ್ಲವರ ಹತ್ರ ಹೋಗುವ ಸಮಸ್ಯೆಗಳಿಂದ ಪಾರಾಗಲು ಈ ಮೆದುಳಿನ ಬಗ್ಗೆ ಸ್ವಲ್ಪನಾದರೂ ಅರಿವಿದ್ದರೆ ನಾವು ಡಾಕ್ಟ್ರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಈಸಿ ಆಗುತ್ತೆ. ಹಾಗೆ ರೋಗಿಯೂ ಸಹ ಬೇಗ ಗುಣಮುಖ ಆಗ್ತಾನೆ ಅದರಲ್ಲಿ. ಹಾಗೆ ಅವನಿಗೆ ಮಾನಸಿಕವಾಗಿ ಆರ್ಥಿಕವಾಗಿ ಅವನಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಬರೋದಿಲ್ಲ. ಆದಷ್ಟು ಕಮ್ಮಿ ಪ್ರಮಾಣದಲ್ಲಿ ಕಮ್ಮಿ ಟೈಮಲ್ಲೇ ಅವನು ಬೇಗ ಗುಣಮುಖನಾಗಿ ಮತ್ತೆ ಅವನು ಮೊದಲಿನ ದೈನಂದಿನ ಸ್ಥಿತಿಗೆ ಮರಳ್ತಾನೆ. ಯಾರೇ ಆಗ್ಬೋದು, ಲಕ್ವ ಸಮಸ್ಯೆ ಇರ್ಬೋದು ಇಲ್ಲದೇ ಇರ್ಬೋದು, ಜನರು ನಮ್ಮ ವೆಬ್ಸೈಟ್ ಅಂದರೆ ಯೂಟ್ಯೂಬ್ ಸೈಟ್ಗೆ ವಿಸಿಟ್ ಮಾಡ್ಬೋದು. ಕೇವಲ ಭಾಳ ಸಿಂಪಲ್ಲು. ಇದರಲ್ಲಿ ನಮ್ಮ ಮೊಬೈಲ್ ನಂಬರ್ನ ಹಾಕಿ ಯೂಟ್ಯೂಬ್ಸಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಡೈರೆಕ್ಟ್ ನಮ್ಮ ಸೈಟ್ಗೆ ಬರುತ್ತೆ. ಇದರಲ್ಲಿ ಅಲ್ಲಿ ನಾವು ಲಕ್ವ ಬಗ್ಗೆ ಇದಲ್ಲದೆ ಬೇರೆ ನಾವು ವಿಡಿಯೋಗಳನ್ನು ಸಹ ನಾವು ಮಾಡಿ ಹಾಕಿದ್ದೇವೆ ಆ್ಯಕ್ಚುಲಿ. ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿನ ವೀಕ್ಷಕರು ಅದ್ರ ಬಗ್ಗೆ ತಿಳ್ಕೊಬೋದು. ಧನ್ಯವಾದ. ಇಂದು ನಾನು ಏನು ಹೇಳಿದೆ, ಮೇಲ್ಕಂಡ ಸೂಚನೆಗಳು ಆ್ಯಕ್ಚುಲಿ ಈ ಸೂಚನೆಗಳು ಕಂಡ ನಂತರ ಇಮಿಡಿಯೇಟಾಗಿ ರೋಗಿ ಅಥವಾ ಸಂಬಂಧಿಗಳು ಏನು ಮಾಡಬೇಕಂದ್ರೆ ಹತ್ತಿರುವ ನರರೋಗ ತಜ್ಞರಿರುವಂಥ ಆಸ್ಪತ್ರೆಗೆ ಇಮಿಡಿಯೇಟಾಗಿ ದಾಖಲಿಸಬೇಕು. ಬರಲಿ ಇದರಿಂದ ಏನಾಗುತ್ತೆ, ಲಕ್ವ ಏನಂದರೆ ಅದು ತುಂಬ ಎಷ್ಟು ನೀವು ಡಿಲೇ ಮಾಡ್ತಾ ಹೋಗ್ತೀರಿ ಇದರಲ್ಲಿ ಲಕ್ವಾದಲ್ಲಿ ಅಷ್ಟು ಮೆದುಳಿನ ಡ್ಯಾಮೇಜು ಜಾಸ್ತಿ ಆಗ್ತಾ ಹೋಗುತ್ತೆ. ಸಪೋಸ್ ಈಗ ಒಂದು 10 ನಿಮಿಷ ನಾವು ಒಂದು ಡಿಲೇ ಮಾಡಿದ್ರೆ ಮೆದುಳಿನಲ್ಲಿ ಸುಮಾರು 50 ರಿಂದ 60 ಲಕ್ಷ ಕೋಟಿಗಳಷ್ಟು ನರಕೋಶಗಳು ಸಾಯ್ತವೆ ಆ್ಯಕ್ಚುಲಿ ಇದರಲ್ಲಿ. ಅದೇ ನೀವು ಒಂದು ಅರ್ಧ ಗಂಟೆ ಡಿಲೇ ಮಾಡಿದ್ರೆ 1,000 ಕೋಟಿ, ಅದೇ ನೀವು ಒಂದು 1 ಅವರ್ ಡಿಲೇ ಮಾಡಿದ್ರೆ 10,000 ಕೋಟಿ. ಹಿಂಗೆ ಅದು ಡಬಲ್ ಆಗ್ತಾ ಹೋಗುತ್ತೆ. ಹೇಗೆ ಅದು ಡಬಲ್ ಆಗ್ತಾ ಹೋಗುತ್ತೆ ಹಾಗೆ ಮೆದುಳು ಸಹ ಡ್ಯಾಮೇಜು ಜಾಸ್ತಿ ಆಗ್ತಾ ಹೋಗುತ್ತೆ. ಡ್ಯಾಮೇಜು ಜಾಸ್ತಿ ಆದಷ್ಟು ರೋಗಿಯ ಅಂಗವೈಕಲ್ಯತೆ ಪ್ರಮಾಣ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ರೋಗಿಯ ಟ್ರೀಟ್ಮೆಂಟ್ ಟೈಮ್ ಸಹ ಜಾಸ್ತಿ ತಗೊಳುತ್ತೆ. ಅದಕ್ಕೆ ನಾವೇಳೋದೇನೆಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದರಲ್ಲಿ ನೀವು ಇಮ್ಮಿಡಿಯೇಟಾಗಿ ಈ ಥರ ಸೂಚನೆ ಹೇಳ್ಕೊಂಡು ಹೋಗ್ಬೋದು, ಅಥವಾ ಲಕ್ವ ಇಮ್ಮಿಡಿಯೇಟಾಗಿ ಹೊಡಿತಿದ್ದಂಗೆ ನೀವು ಇಮ್ಮಿಡಿಯೇಟಾಗಿ ಹತ್ತಿರದ ಹಾಸ್ಪಿಟ್ಲ್ಗಳಿಗೆ ದಾಖಲಾಗಬೇಕು. ಇದು ತುಂಬ ಮುಖ್ಯ ಇದರಲ್ಲಿ. ಹಾಗಾದರೆ ಹಾಸ್ಪಿಟ್ಲಿಗೆ ಬಂದ ನಂತರ ಏನೇನು ಕ್ರಮಗಳನ್ನು ಡಾಕ್ಟರ್ಗಳು ತಗೊಳ್ತಾರೆ, ಹಾಗೆ ನಾವು ಏನೇನು ಕ್ರಮಗಳನ್ನು ಡಾಕ್ಟರ್ ಹತ್ರ ಡಿಮ್ಯಾಂಡ್ ಮಾಡಬೇಕು. ಮೊಟ್ಟ ಮೊದಲನೇದಾಗಿ ಮೆದುಳಿನ ಆಘಾತನ ಎಷ್ಟು ಪ್ರಮಾಣದಲ್ಲಾಗಿದೆ ಅನ್ನೋದನ್ನು ತಿಳ್ಕೊಬೇಕು. ಅದಕ್ಕೆ CT ಅಥವಾ MRI ಭಾಳ ಸೂಕ್ತ ಇದರಲ್ಲಿ. ತದನಂತರ ಅವ್ರಿಗೆ ಬ್ಲಡ್ ಪ್ರೆಷರ್ ಚೆಕ್ ಮಾಡೋದು ಅಥವಾ ಅವ್ರಿಗೆ ಇನ್ಯಾವುದೇ ಎಮರ್ಜೆನ್ಸಿ ಪ್ರೊಸೀಜರ್ ಇದ್ದರೆ ಡಾಕ್ಟರ್ ಹತ್ರ ನಾವು ಡಿಮ್ಯಾಂಡ್ ಮಾಡಿಬಿಟ್ಟು ನಾವು ಕೇಳಿ ಪಡ್ಕೋಬೇಕು. ಏಕೆಂದರೆ ಈಗ ಕೆಲವೊಂದು ಲಕ್ವಗಳಿಗೇನೆಂದರೆ ಈಗ ಇಂಜೆಕ್ಷನ್ಗಳು ಬಂದಿದೆ ಆ್ಯಕ್ಚುಲಿ ಇದರಲ್ಲಿ. ಆ ಇಂಜೆಕ್ಷನ್ ಪಡ್ಕೊಳ್ಳೋದ್ರಿಂದ ನಾವು ಮೆದುಳಿನ ಡ್ಯಾಮೇಜನ್ನು ತುಂಬ ಪ್ರಮಾಣದಲ್ಲಾಗೋದನ್ನು ನಾವು ಅತ್ಯಂತ ಕಡಿಮೆ ಪ್ರಮಾಣಕ್ಕೆ ಇಳಿಸ್ಬೋದು. ಅಥವಾ ರೋಗಿ ಏನಂದರೆ
ಕೆಲವೇ ಒಂದು ಒಂದು ಎರಡು ಅಥವಾ 3 ಅವರು ಅಥವಾ ವಿತಿನ್ 24 ಅವರ್ಸ್ ಒಳಗಡೆ ಮತ್ತೆ ಅವ್ನು ನಾರ್ಮಲ್ ಸ್ಥಿತಿಗೆ ಬಂದ್ಬಿಡ್ತಾನೆ ಇದರಲ್ಲಿ. ಅದು ನೀವು ವಿತಿನ್ ಅರ್ಧ ಗಂಟೆ ಒಳಗಡೆ, ಅರ್ಧ ಅಥವಾ 3 ತಾಸು ಒಳಗಡೆ ಹೋದರೆ ನಾವು ಮಾಡ್ಬೋದು. ಆ್ಯಕ್ಚುಲಿ ಇದು 3 ತಾಸಿನ ನಂತರ ಹೋದರೆ ಅದು ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಇದರಲ್ಲಿ. ಸೊ ಅದರಿಂದ ಏನಂದರೆ ನಾವೇನಂದರೆ ಫಸ್ಟ್ ಆಫ್ ಆಲ್ ರೋಗಿಗಳೇನೆಂದರೆ ಅಥವಾ ರೋಗಿಯ ಸಂಬಂಧಿಕರು ಇದರಲ್ಲಿ ಮೊಟ್ಟ ಮೊದಲನಾಗಿ ಏನು ಮಾಡಬೇಕಂದ್ರೆ ಹಾಸ್ಪಿಟ್ಲಿಗೆ ಹೋದಾಗ ಎಮರ್ಜೆನ್ಸಿ ಪ್ರೊಸೀಜರ್ಸ್ ಏನಿದೆ ಅವುಗಳನ್ನು ಸರಿಯಾಗಿ ಫಾಲೋ ಮಾಡಬೇಕು ಇದರಲ್ಲಿ. ಇವುಗಳು ಮಾಡೋದ್ರಿಂದ ಮುಂದೆ ಬರುವಂಥ ಆಘಾತಗಳನ್ನು ಅಥವಾ ಹೆಚ್ಚಿನ ಪ್ರಮಾಣದ ಬ್ರೈನ್ ಡ್ಯಾಮೇಜನ್ನು ನಾವು ತಪ್ಪಿಸ್ಬೋದು. ನಾರ್ಮಲಿ ಈ ಲಕ್ವಾ ಬಂದ ತಕ್ಷಣ ರೋಗಿಗಳು ಮಾಡೋ ಮೊಟ್ಟ ಮೊದಲೇ ತಪ್ಪು ಏನಂದರೆ, ಅಥವಾ ರೋಗಿ ಸಂಬಂಧಿಗಳು ಅಂದರೆ ಅದಕ್ಕೂ ಇನ್ನೂ ಹೆಚ್ಚಾಗಿ ಹೇಳಬೇಕಂದ್ರೆ ರೋಗಿ ಸಂಬಂಧಿಗಳೇ ಅಂದರೆ ಸುತ್ತಮುತ್ತಲಿನವರು ಮಾಡೋ ಮೊಟ್ಟ ಮೊದಲೇ ತಪ್ಪು ಏನಂದರೆ, ರೋಗಿಗಳನ್ನು ಏನು ಮಾಡ್ತಾರೆ ಅವರು ಮೆದುಳಿನ ಬಗ್ಗೆ ಅರಿವಿಲ್ಲದೆ ಇರುವವರು ಅಂತ ಏನು ಅದ್ರ ಬಗ್ಗೆ ಏನು ಯಾವುದೇ ರೀತಿ ಗೊತ್ತಿರೋದಿಲ್ಲ. ನಾನೇ ಸ್ಟ್ರೋಕ್ ಸ್ಪೆಷಲಿಸ್ಟು ಅಂತ ಸುಮ್ಮನೆ ಹೇಳ್ಕೊಂಡು ಅಡ್ಡಾಡ್ತಿರ್ತಾರೆ. ಅಂಥವ್ರ ಹತ್ರ ಹೋಗಿ ಚಿಕಿತ್ಸೆನ ಪಡೆಯೋದು ಇದು ಮೊದಲನೇದಾಗಿ ನಿಲ್ಲಬೇಕು ಇದರಲ್ಲಿ. ಯಾಕೆ ಅಂದರೆ ನಾನು ಆಗಲೇ ಹೇಳ್ದಾಗೆ ಹಿಂದೆ ಹೇಳ್ದಾಗೆ ನಾವು ಲಕ್ವಾದಲ್ಲಿ ಎಷ್ಟು ನಾವು ಡಿಲೇ ಮಾಡ್ತಾ ಹೋಗ್ತೀವಿ ಅಷ್ಟು ಮೆದುಳು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದರಿಂದ ಒಮ್ಮೆ ಅದು ಒಂದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ನಾವು, ಒಂದು 3 to 4 hours ಗೋಲ್ಡನ್ ಅವರ್ಸ್ ಅಂತ ಹೇಳ್ತೀವಿ. ಅಂದರೆ 3 to 4 ತಾಸು ಇದರಲ್ಲಿ ಒಂದು ಅತ್ಯಂತ ಸುಸಮಯ ಆ್ಯಕ್ಚುಲಿ ಇದು, ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಇದರಲ್ಲಿ. ಆ ಸಮಯ ಪಾಸ್ ಆಗಿಬಿಟ್ರೆ ಆಮೇಲೆ ಏನು ಮಾಡೋದಕ್ಕಾಗಲ್ಲ ಆ್ಯಕ್ಚುಲಿ. ಅದು ರೋಗಿ ಶಾಶ್ವತವಾಗಿ ಅಂಗವೈಕಲ್ಯತೆ ಬಂದ್ಬಿಡುತ್ತೆ, ಕೈ ಕಾಲುಗಳು ಬಿದ್ದೋಗ್ಬಿಡ್ತವೆ ಆ್ಯಕ್ಚುಲಿ ಇದರಲ್ಲಿ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಇದರಲ್ಲಿ ಆದಷ್ಟು ವೈಜ್ಞಾನಿಕ ಆಧಾರಿತ ಚಿಕಿತ್ಸೆಗಳನ್ನು ಮಾಡಬೇಕು. ಅಂದರೆ ಹಾಸ್ಪಿಟ್ಲಿಗೆ ಹೋಗೋದು, ಅಲ್ಲಿ ಮೆಡಿಸಿನ್ಗಳನ್ನು ತಗೊಳ್ಳೋದು, ಡಾಕ್ಟರ್ ಏನು ಹೇಳ್ತಾರೆ ಅದ್ರ ಪ್ರಕಾರ ಫಾಲೋ ಮಾಡೋದು, ಇವುಗಳನ್ನು ಮಾಡಬೇಕು. ಅದು ಬಿಟ್ಟು ಹಳ್ಳಿ ಔಷಧಿಗಳನ್ನು ಮಾಡೋದು, ಆಮೇಲೆ ಕೊಬ್ಬರಿ ಎಣ್ಣೆ ಕುಡಿಸೋದು, ಕೆಲವೇ ಪೌಡ್ರ್ಗಳ ಚಿಕಿತ್ಸೆ ಅಂತೆ, ಅಥವಾ ತಾವೇ ಸ್ವಚಿಕಿತ್ಸೆ ಮಾಡ್ಕೊಳ್ಳೋದು ಇದರಲ್ಲಿ, ಅಥವಾ ಮೆದುಳಿನ ಬಗ್ಗೆ ಅರಿವೇನೇ ಇರೋದಿಲ್ಲ ಅಂಥವ್ರ ಹತ್ರ ಚಿಕಿತ್ಸೆ ಪಡೆಯೋದು, ಇದರಿಂದ ಏನಾಗುತ್ತೆ ಪ್ರಾಣಕ್ಕೆ ಅಪಾಯ ಬರ್ಬೋದು. ಅಥವಾ ರೋಗಿ ಏನಂದರೆ ಶಾಶ್ವತವಾಗಿ ಅಂಗವೈಕಲ್ಯತೆ ಬರ್ಬೋದು. ಈಗಾಗಲೇ ನಾನು ಹೇಳಿದಾಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೆಲವು ಚಿಕಿತ್ಸಾ ಕ್ರಮಗಳನ್ನು ನಿಗದಿಪಡಿಸಿದೆ. ಅಂದರೆ ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ, ಸ್ಪೀಚ್ ಥೆರಪಿ ಮತ್ತು ನ್ಯೂರೋಸೈಕಾಲಜಿ. ಇದು ಏನಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಪಂಚದಾದ್ಯಂತ ಏನು ಲಕ್ವಾ ಬಂದ ನಂತರ ಇದರಲ್ಲಿ ಬಳಸುವಂಥ ನಾರ್ಮಲ್ ಟ್ರೀಟ್ಮೆಂಟ್ ಪ್ರೊಸೀಜರ್ಗಳು. ಅಂದರೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ ನಂತರ ಇದರಲ್ಲಿ, ಅಥವಾ ಹಾಸ್ಪಿಟಲ್ ಇರುವಾಗಲೇ ಇದರಲ್ಲಿ, ಅಂದರೆ ಡಾಕ್ಟರ್ಗಳ ಚಿಕಿತ್ಸೆ ಮುಗಿದು ಏನು ಮೆಡಿಸಿನ್ನು ಇವೆಲ್ಲ ಏನು ಫಾಲೋ ಮಾಡ್ತಾರೆ ಅವೆಲ್ಲ ಮುಗಿದು ನಂತರದ ಕ್ರಮಗಳು ಇವು. ಆ್ಯಕ್ಚುಲಿ ಇವು ತುಂಬ ಬಹಳ ಮುಖ್ಯ ಇದರಲ್ಲಿ. ಫಿಸಿಯೋಥೆರಪಿಲಿ ಏನಂದರೆ ನಾರ್ಮಲಿ ರೋಗಿಯ ಅಂಗಾಂಗಗಳು ಬಿದ್ದೋಗಿರ್ತವೆ, ಲಕ್ವಾ ಪರಿಣಾಮದಿಂದ ರೋಗಿಯ ಅಂಗಾಂಗಗಳು ಬಿದ್ದೋಗಿರ್ತವೆ, ಅವುಗಳು ಮತ್ತೆ ಪುನಶ್ಚೇತನ ಆಗಬೇಕು. ಇದು ಏನಂದರೆ ಫಿಸಿಯೋಥೆರಪಿ ಕ್ರಮದಿಂದ ಮಾತ್ರ ಸಾಧ್ಯ ಇದರಲ್ಲಿ. ಅದೇ ರೀತಿ ಆಕ್ಯುಪೇಷನಲ್ ಥೆರಪಿ ಅಂದರೆ ಕೈಗಳಿಗೆ ಕೆಲವೊಮ್ಮೆ ಏನಾಗಿರುತ್ತೆ, ಕೈ ಕೆಲಸಗಳನ್ನು ಆ್ಯಕ್ಚುಲಿ ಅಂಗಾಂಗಗಳು ಬಿದ್ದೋಗಿರೋದ್ರಿಂದ ರೋಗಿಯ ಕೈ ಕಾಲುಗಳೇನಾದ್ರೆ ಅಷ್ಟು ವರ್ಕ್ ಮಾಡಲ್ಲ. ಅದಕ್ಕೆ ಕೈಗೆ ಅಂತಲೇ ಸಪ್ರೇಟಾಗಿ ನಾವೇನು ಮಾಡ್ತೇವೆ ಆಕ್ಯುಪೇಷನಲ್ ಥೆರಪಿ ಅಂತ ಮಾಡ್ತೇವೆ, ಅಂದರೆ ವೃತ್ತಿ ಚಿಕಿತ್ಸೆ ಅಂತ ಇದರಲ್ಲಿ. ಆಮೇಲೆ ಸ್ಪೀಚ್ ಥೆರಪಿ, ಕೆಲವೊಮ್ಮೆ ಗಂಟಲಿನ ರಕ್ತನಾಳಗಳಲ್ಲಿ ವ್ಯತ್ಯಾಸಗಳುಂಟಾಗಿ ಏನಾಗ್ತವೆ, ಲಕ್ವಾದ ಪರಿಣಾಮವಾಗಿ ಅವು ರೋಗಿ ಮಾತಾಡೋ ಶಕ್ತಿನ ಕಳ್ಕೊಳ್ತಾನೆ. ಅದಕ್ಕೆ ನಾವೇನು ಮಾಡಬೇಕು, ಅದಕ್ಕೆ ಮಾತಿನ ಟ್ರೈನಿಂಗ್ ಕೊಡಬೇಕಾಗುತ್ತೆ, ಅಂದರೆ ಸ್ಪೀಚ್ ಥೆರಪಿ ಟ್ರೈನಿಂಗ್ನ ಕೊಡಬೇಕಾಗುತ್ತೆ ಇದರಲ್ಲಿ. ಇನ್ನು ನ್ಯೂರೋಸೈಕಾಲಜಿ, ಲಕ್ವಾ ಬಂದ ನಂತರ ನಾರ್ಮಲಿ ರೋಗಿಯ ಮಾನಸಿಕ ಸ್ಥಿತಿ ಅಂದರೆ ತುಂಬ ಬದಲಾಗಿರುತ್ತೆ ಇದರಲ್ಲಿ. ಸೊ ಅವುಗಳನ್ನು ಸರಿಪಡಿಸ್ಕೋಸ್ಕರ ಅವನಿಗೆ ಕೌನ್ಸಿಲಿಂಗು ಅಥವಾ ಸಮಾಲೋಚನೆ ತುಂಬ ಇಂಪಾರ್ಟೆಂಟು ಆ್ಯಕ್ಚುಲಿ. ಅದು ರೋಗಿ ಎಚ್ಚರವಿದ್ದಾಗ ಮಾತ್ರ ಮಾಡ್ಬೋದು ಆ್ಯಕ್ಚುಲಿ. ರೋಗಿ ಅದು ಸಪೋಸ್ ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ಪೇಷಂಟು ಕೋಮಾದಲ್ಲಿರ್ತಾರೆ ಅಥವಾ ಅರ್ಧಂಬರ್ಧ ಪ್ರಜ್ಞಾವಸ್ಥೆಯಲ್ಲಿರ್ತಾರೆ ಇದರಲ್ಲಿ. ಅಂಥ ಸ್ಥಿತಿಯಲ್ಲಿ ನಾವು ರೋಗಿ ಹೊರಗಡೆ ಬಂದ ನಂತರ ಇದರಲ್ಲಿ ನಾವು ಈ ಸಮಾಲೋಚನೆಗಳು ಮತ್ತು ಸ್ಪೀಚ್ ಥೆರಪಿ ಇಂಥವನ್ನೇ ಮಾಡ್ಬೋದು. ಆದರೆ ಫಿಸಿಯೋಥೆರಪಿನ ಮಾತ್ರ ನಾವು ಕೊಡ್ಬೋದು ಆ್ಯಕ್ಚುಲಿ. ಬೇಸಿಕ್ ಫಿಸಿಯೋಥೆರಪಿನ ನಾವು ಕೊಡ್ಬೋದು, ಅಂದರೆ ವ್ಯಾಯಾಮಗಳನ್ನು ನಾವು ಕೈಕಾಲುಗಳಿಗೆ ವ್ಯಾಯಾಮಗಳನ್ನು ನಾವು ಮಾಡಿಸ್ಬೋದು ಇದರಲ್ಲಿ. ಇನ್ನು ಏನು ಚಿಕಿತ್ಸೆ ಮಾಡಬಾರ್ದು ಆ್ಯಕ್ಚುಲಿ ಇದರಲ್ಲಿ, ಇದು ತುಂಬ ಇಂಪಾರ್ಟೆಂಟು. ನಮ್ಮಲ್ಲಿ 100ಕ್ಕೆ
90% ರೋಗಿಗಳು ಏನು ಮಾಡ್ತಾರೆ ಅಂದರೆ ಈ ಅವೈಜ್ಞಾನಿಕ ಚಿಕಿತ್ಸೆಗಳತ್ತ ವಾಲ್ತಾರೆ. ಅಂದರೆ ರೋಗದ ಬಗ್ಗೆ ಅರಿವಿಲ್ಲದೆ ಇರುವಂಥ ಚಿಕಿತ್ಸೆ ಪಡೆಯೋದು ಇದರಲ್ಲಿ, ಆಮೇಲೆ ನಂತರ ಮಸಾಜ್ ಚಿಕಿತ್ಸೆಗಳನ್ನು ಮಾಡೋದು ಇದರಲ್ಲಿ, ಆಮೇಲೆ ಅದು ಕೈಕಾಲುಗಳಿಗೆ ಬರೆ ಕೊಡೋದು. ಇದು ಉತ್ತರ ಕರ್ನಾಟಕದ ಕೆಲವೊಂದು ಕಡೆ ಇನ್ನೂ ಅದು ಇದೆ, ಇದರಲ್ಲಿ ಪಾಪ್ಯುಲರ್ ಆಗಿದೆ. ಆ್ಯಕ್ಚುಲಿ ಬರೆ ಕೊಡ್ತಾರೆ, ಕೆಲವು ಊರುಗಳಲ್ಲಿ ಬರೆ ಸಹ ಕೊಡ್ತಾರೆ ಆ್ಯಕ್ಚುಲಿ ಇದರಲ್ಲಿ. ಅದು ತಪ್ಪು, ಅಂಥ ಚಿಕಿತ್ಸೆಗಳನ್ನು ಮಾಡಬಾರ್ದು ಇದರಲ್ಲಿ. ಮತ್ತು ಪಾರಿವಾಳದ ರಕ್ತನ ಮೈಗೆ ಹಚ್ಚೋದು ಇದರಲ್ಲಿ, ಇದು ಸಹ ತಪ್ಪು ಕ್ರಮ ಇದರಲ್ಲಿ. ಕೇವಲ ವ್ಯಾಯಾಮಗಳನ್ನೇ ಮಾಡದೆ ಔಷಧಿಗಳನ್ನು ನಂಬಿ ಕೂರೋದು, ಇದು ಸಹ ಒನ್ ಆಫ್ ದ ತಪ್ಪು ಕ್ರಮ ಇದರಲ್ಲಿ. ಈಗ ರೋಗಿಯ ಸಂಬಂಧಿಗಳು ಹಾಗೂ ಇವರುಗಳ ಒಂದು ಮನವಿ ಏನಂದರೆ, ನಾವು ಯಾವುದೇ ಕಾರಣಕ್ಕೂ ಏನು ಮೇಲೆ ತಿಳಿಸಿದಂಥ ವೈಜ್ಞಾನಿಕ ಪದ್ಧತಿಗಳನ್ನು ಪಾಲಿಸದೆ, ವೈಜ್ಞಾನಿಕ ಪದ್ಧತಿಗಳನ್ನು ನಾವು ಸರಿಯಾಗಿ ಪಾಲಿಸಿದ್ದೇ ಆದಲ್ಲಿ, ಅಥವಾ ಅಂದರೆ ಫಿಸಿಯೋಥೆರಪಿ, ಆಕ್ಯುಪೇಷನ್ ಥೆರಪಿ, ನ್ಯೂರೋಸೈಕಾಲಜಿ ಮತ್ತು ಸ್ಪೀಚ್ ಥೆರಪಿ ಇವುಗಳನ್ನು ಪಾಲಿಸಿದ್ದೇ ಆದಲ್ಲಿ ಪ್ರತಿನಿತ್ಯ 8 ರಿಂದ 10 ತಾಸು ನಾವು ಸರಿಯಾಗಿ ವ್ಯಾಯಾಮಗಳನ್ನು ಮಾಡಿದ್ದೇ ಆದರೆ ರೋಗಿಯ 90% ಅಂದರೆ 90% ಅವನ ಅಂಗವೈಕಲ್ಯತೆನ ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ಶಾಶ್ವತವಾಗಿ ಸರಿಪಡಿಸ್ಬೋದು. ಆದ್ದರಿಂದ ವೈಜ್ಞಾನಿಕ ರೀತಿಯ ಚಿಕಿತ್ಸೆಗಳು ಬಹಳ ಮುಖ್ಯ. ರೋಗಿಗಳು ಆದಷ್ಟು ವೈಜ್ಞಾನಿಕ ರೀತಿಯ ಚಿಕಿತ್ಸೆಗಳನ್ನು ಪಾಲಿಸೋದು ತುಂಬ ಮುಖ್ಯ ಇದರಲ್ಲಿ. ಇದರಿಂದ ಈ ವೈಜ್ಞಾನಿಕ ಚಿಕಿತ್ಸೆಗಳನ್ನ ಮಾಡೋದರಿಂದ ರೋಗಿಗೆ ಒಂದು ಆರ್ಥಿಕವಾಗಿ, ಮಾನಸಿಕವಾಗಿ ಅವನಿಗೆ ಒಂದು ಪರಿಹಾರ ಸಿಗುತ್ತೆ. ಆದಷ್ಟು ಬೇಗ ರೋಗಿ ಗುಣವೊಂದು ತನ್ನ ಮೊದಲಿನ ಕೆಲಸಗಳಿಗೆ ಮರಳ್ತಾನೆ. ಇಲ್ಲಿವರೆಗೂ ನಾವು ಲಕ್ವ ಯಾಕೆ ಬರುತ್ತೆ, ಏನಕ್ಕೆ ಬರುತ್ತೆ, ಅದರ ಕಾರಣಗಳು, ಹಾಸ್ಪಿಟ್ಲಿಗೆ ಬಂದ ನಂತರ ರೋಗಿ ಏನು ಮಾಡಬೇಕು, ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಏನೇನು ತಗೊಳ್ಬೇಕು ಇದರಲ್ಲಿ, ಅಥವಾ ಯಾವ ರೀತಿಯ ಚಿಕಿತ್ಸೆಗಳನ್ನು ರೋಗಿ ಪಾಲಿಸಬೇಕು ಇದರಲ್ಲಿ, ಮತ್ತು ವೈಜ್ಞಾನಿಕ ಚಿಕಿತ್ಸೆಗಳೇನು, ಅವೈಜ್ಞಾನಿಕ ಚಿಕಿತ್ಸೆಗಳು, ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ ಇದರಲ್ಲಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಒಂದೊಂದೇ ವಿಷಯವಾಗಿ ಹೆಚ್ಚಿನ ಆಳವಾದ ಅಂಶಗಳನ್ನು ನಾನು ಈ ಮುಂದಿನ ವಿಡಿಯೋದಲ್ಲಿ ನಾನು ತಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಕಳೆದ ಸಂಚಿಕೆಯಲ್ಲಿ ನಾನು ರೋಗಿ ಮನೆಗೆ ಬಂದ ನಂತರ, ಅಂದರೆ ಲಕ್ವ ಪಾರ್ಶ್ವವಾಯು ಪೀಡಿತ ಮನೆಗೆ ಶಿಫ್ಟ್ ಆದ ನಂತರ ಏನೇನು ಕ್ರಮ ತಗೊಳ್ಬೇಕು, ಮತ್ತು ಒಳ್ಳೆಯ ಕ್ರಮಗಳನ್ನು ತಗೊಳ್ಳೋದ್ರಿಂದ ಯಾವ್ಯಾವ ರೀತಿ ರೋಗಿಗೆ ಲಾಭ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ನಿಮಗೆ ಪುನಶ್ಚೇತನ, ನೆಕ್ಸ್ಟ್ ಸ್ಟೆಪ್ ಇದೆ ಅಂದರೆ ಪುನಶ್ಚೇತನ, ಅಂದರೆ ರೋಗಿಯನ್ನು ಮತ್ತೆ ಮೊದಲನ ಸ್ಥಿತಿಗೆ ಮರಳಿಸೋದು. ಅದಕ್ಕೆ ವೈಜ್ಞಾನಿಕವಾಗಿ ಏನೇನು ಮಾಡಬೇಕು, ಅದರಿಂದ ಆಗೋ ಲಾಭಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞ. ಪ್ರೆಸೆಂಟ್ಲಿ ನಾನು DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ, ವಿಜಯನಗರ, ಬೆಂಗಳೂರು, ಇದರ ಸಂಸ್ಥಾಪಕ, ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಪುನಶ್ಚೇತನ ಅಂದರೆ ಮತ್ತೆ ರೋಗಿನ ಮೊದಲನೇ ಅಂದರೆ ಸಹಜ ಸ್ಥಿತಿಗೆ ತರುವಂಥ ಕ್ರಮ. ಇದಕ್ಕೆ ನಮ್ಮಲ್ಲಿ ನಿವೃತ್ತರಾದ ತಜ್ಞರು, ಅಂದರೆ ಅದರಲ್ಲಿ ಬೇರೆ ಬೇರೆ ವಿಧಗಳು ಬರುತ್ತೆ. ಒಂದು ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ, ನ್ಯೂರೋಸೈಕಾಲಜಿ, ಹಾಗೆ ಸ್ಪೀಚ್ ಥೆರಪಿ ಅಂತ. ಸೊ ಈಗ ಫಿಸಿಯೋಥೆರಪಿ ಏನು ಮಾಡ್ತೀವಿ ಅಂದರೆ, ನಾವು ರೋಗಿಗಳಿಗೆ ನಿರಂತರ ವ್ಯಾಯಾಮಗಳನ್ನ ಕೊಡೋದ್ರ ಮುಖಾಂತರ, ಅಂದರೆ ಕೈಕಾಲುಗಳನ್ನು ವ್ಯಾಯಾಮಗಳ ಮುಖಾಂತರ ಕೈಕಾಲುಗಳನ್ನು ಪುನಶ್ಚೇತನಗೊಳಿಸೋ ಮುಖಾಂತರ ರೋಗಿನ ಮತ್ತೆ ನಾವು ಹೊರಗಡೆ ತರಲಿಕ್ಕೆ ಪ್ರಯತ್ನ ಪಡ್ತೇವೆ. ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವ್ಯಾಯಾಮಗಳು
ವ್ಯಾಯಾಮಗಳಂದ್ರೆ ಅವು ಕೈ ಕಾಲುಗಳಿಗೆ ನಾವೇನು ಮಾಡ್ತೀವಿ ಮೂಮೆಂಟ್ಸ್ಗಳು ಕೊಡಬೇಕು. ಈ ಮುಂಚೆ ನಾನು ಹೇಳಿದಾಗ ಆಲ್ರೆಡಿ ಹೇಳಿದ್ದೇನೆ ಅಂದರೆ ಮಾಂಸಖಂಡಗಳಿಗೂ ಮೆದುಳಿಗೂ ಸಂಬಂಧಗಳಿದೆ ಅಂತ ಅಂತಲೇ. ಸೊ ಹಾಗಾಗಿನೇ ಅಂದರೆ ನಾವು ಕಂಟಿನ್ಯೂಸ್ ಆಗಿ ಈಗ ಕೈ ಕಾಲು ಬಿದ್ದೋಗಿದೆ ಅಂದರೆ ಬಿದ್ದೋಗಿರೋ ಕೈ ಕಾಲುಗಳಲ್ಲಿ ಮೂಮೆಂಟ್ಸ್ಗಳು ಕೊಡಬೇಕು. ಸಪೋಸ್ ಈಗ ಕೈ ಎತ್ತಲಿಕ್ಕಾಗಲ್ಲ, ಏನು ಮಾಡಬೇಕು, ತಜ್ಞರು ಏನು ಮಾಡ್ತಾರೆ, ಕೈ ಮೇಲೆತ್ತೋದು ಕೆಳಗಡೆ ಇಳಿಸೋದು ಇದರಲ್ಲಿ ಈ ರೀತಿ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಅಂದರೆ ಕೆಲವೊಮ್ಮೆ 1 ತಾಸು, ಕೆಲವೊಮ್ಮೆ 2 ತಾಸು, ಕೆಲವೊಮ್ಮೆ 5 ತಾಸು, ಹೀಗೆ ಕಂಟಿನ್ಯೂಸ್ ಆಗಿ ಅದು ಬೇರೆ ಬೇರೆ ರೀತಿ ತರಬೇತಿಗಳಿರುತ್ತೆ ಇದರಲ್ಲಿ. ಅಂದರೆ ಪೇಷಂಟು ಕೂತ್ಕೊಳ್ಳೋಕ್ಕಾಗ್ಬೋದು, ನಿಂತ್ಕೊಳ್ಳೋಕ್ಕಾಗ್ಬೋದು, ಮತ್ತು ನಡಿಲಿಕ್ಕಾಗ್ಬೋದು, ಹೀಗೆ ಅದ್ರ ಬಗ್ಗೆ ತಿಳ್ಕೊಂಡಿರುವಂಥ ತಜ್ಞರು ಇರ್ತಾರೆ. ಸೊ ಇದ್ದಾರೆ ಅಂದರೆ ಫಿಸಿಯೋಥೆರಪಿ ಅವರು ಏನು ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಾಗೆ ಇದರಲ್ಲಿ ನಾವು ನಿರಂತರ ವ್ಯಾಯಾಮಗಳ ಮುಖಾಂತರ ಮತ್ತೆ ಅದನ್ನು ಪುನಶ್ಚೇತನಗೊಳಿಸ್ತಾರೆ ಇದರಲ್ಲಿ. ಸಪೋಸ್ ಈಗ ನಿಂತ್ಕೊಳ್ಬೇಕಂದ್ರೆ ಪೇಷಂಟ್ನ ಹಿಡಿದು ನಿಲ್ಲಿಸೋದು, ಅದಕ್ಕೆ ಅಂತಲೇ ಅದರಲ್ಲಿ ಅವರು ತರಬೇತಿ ಹೊಂದಿರ್ತಾರೆ. ಹಾಗೆ ವಾಕ್ ಮಾಡಲಿಕ್ಕೆ ಅಂದರೆ ಅದಕ್ಕೆ ಬೇರೆ ರೀತಿ ಕ್ರಮಗಳಿವೆ ಇದರಲ್ಲಿ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ನನ್ನ ಒಂದು ಸಜೆಷನ್ ಏನಂದರೆ, ನೀವು ಆದಷ್ಟು ಮನೆಯಲ್ಲಿ ಮಾಡೋದಕ್ಕಿಂತ ಇದರಲ್ಲಿ ನೀವು ಪುನಶ್ಚೇತನ ಏನು ಸೆಂಟರ್ಗಳಿರ್ತವೆ, ರಿಹ್ಯಾಬ್ ಸೆಂಟರ್ಗಳಿರ್ತವೆ, ಅಲ್ಲಿ ಹೋಗಿ ಚಿಕಿತ್ಸೆಗಳನ್ನು ಪಡೆಯೋದು ತುಂಬ ಒಳಿತು. ಯಾಕಂದರೆ ಅಲ್ಲಿ ಇದಕ್ಕೆ ಅಂತಲೇ ಎಕ್ವಿಪ್ಮೆಂಟ್ಸ್ಗಳಿರುತ್ತೆ, ಮತ್ತು ನಂತರ ಬೇರೆ ಬೇರೆ ರೀತಿಯ ಚಿಕಿತ್ಸಾ ಕ್ರಮಗಳನ್ನು ಮಾಡ್ಬೋದು ಇದರಲ್ಲಿ. ಇದರಿಂದ ತುಂಬ ಲಾಭ ಆಗುತ್ತೆ ಇದರಲ್ಲಿ. ಸೊ ಹಾಗಾಗಿ ಮನೇಲಿ ಏನಂದರೆ ಓನ್ಲಿ ಬೇಸಿಕ್ ಫಿಸಿಯೋಥೆರಪಿ ಮನೆಯಲ್ಲ ಸಿಂಪಲ್ ಆಗಿದೆ ಇದೆ ಅಂದರೆ ಸಣ್ಣ ಪ್ರಮಾಣದ ಲಕ್ವನ್ನ ಮನೆಯಲ್ಲೇ ಗುಣಪಡಿಸ್ಕೊಂಡ್ಬಿಡ್ಬೋದು ಆ್ಯಕ್ಚುಲಿ ಇದ್ರೆ ಬೇಸಿಕ್ ಫಿಸಿಯೋಥೆರಪಿ ಇದ್ದಾನೆ. ಬಟ್ ತುಂಬ ಪ್ರಮಾಣದಲ್ಲಿ ಆಗಿದ್ದರೆ ನಾವೇನಂದರೆ ಬೆಟರ್ ನಾವು ಹಾಸ್ಪಿಟ್ಲ್ಗಳಾಗ್ಬೋದು ಅಥವಾ ಪುನಶ್ಚೇತನ ಕೇಂದ್ರಗಳಿಗೆ ಹೋಗಿ ಅಲ್ಲಿ ನಾವು ಚಿಕಿತ್ಸೆ ಪಡೆಯೋದೇ ಒಳಿತು ಇದರಲ್ಲಿ. ಇನ್ನೊಂದು ಆಕ್ಯುಪೇಷನಲ್ ಥೆರಪಿ ಇದರಲ್ಲಿ, ಇದು ಹಾಗೆ ನಾನು ಮೊದಲೇ ಹೇಳಿದಾಗಿದ್ದಲ್ಲಿ ಇದನ್ನು ಮನೆಯಲ್ಲಿ ಮಾಡುವಂಥದ್ದಲ್ಲ. ಇದಕ್ಕೇನಾದ್ರೂ ನಾವು ಬೆರಳುಗಳಿಗೆ, ಕೈಗಳಿಗೆ ರೈಟಿಂಗ್, ಕೆಲವೊಮ್ಮೆ ನಾನು ಆಗಲೇ ಎಲ್ಲ ಬರೆಯೋದು, ಮತ್ತು ನಂತರ ಕೈ ಕೆಲಸಗಳು, ಮತ್ತು ಪೇಷಂಟ್ನ ಮತ್ತೆ ನಾವು ಮನೆ ಎಲ್ಲ ಕೆಲಸಗಳಿಗೆ ಅಂದರೆ ಈಗ ಲೇಡೀಸ್ ಆದರೆ ಅಡುಗೆ ಮಾಡೋದು ಇದರಲ್ಲಿ. ಹಾಗೆ ಇದಕ್ಕೆ ಅಂತಲೇ ಅಂದರೆ ನಾವು ಪುನಶ್ಚೇತನ ಕೇಂದ್ರ ಒಂದು ಸೆಟಪ್ ಇರುತ್ತೆ ಆ್ಯಕ್ಚುಲಿ ಇದರಲ್ಲಿ. ಅಲ್ಲಿ ಹೋದರೆ ಅಲ್ಲಿ ಅದಕ್ಕೆ ಅಂತಲೇ ವಿವಿಧ ರೀತಿಯ ತರಬೇತಿಗಳನ್ನು ಕೊಡೋದ್ರ ಮುಖಾಂತರ ಮತ್ತೆ ನಾವು ಅವರನ್ನು ಮೊದಲನೇ ಹಂತಕ್ಕೆ ತರಬಹುದು. ಇನ್ನು ಸ್ಪೀಚ್ ಥೆರಪಿ ಅಂದರೆ ಕೆಲವರಿಗೆ ಏನಂದರೆ ಕೆಲವೊಮ್ಮೆ ಮೆದುಳಿನ ಎಡಭಾಗಕ್ಕೆ ಪೆಟ್ಟಾದರೆ ನಮ್ಮ ದೇಹದ ಬಲಪಾರ್ಶ್ವ ಏನಾಗುತ್ತೆ, ವೀಕ್ ಆಗಿರುತ್ತೆ. ಹಾಗೆ ಅದರಿಂದ ಇದರಿಂದ ಅವ್ರಿಗೆ ಮಾತು ಸಹ ನಿಂತೋಗಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಸ್ಪೀಚ್ ಥೆರಪಿಸ್ಟ್ ಮುಖಾಂತರ ಅವ್ರಿಗೆ ಮಾತಿನ ತರಬೇತಿನ ಕೊಡಬೇಕಾಗತ್ತೆ. ಹೀಗೆ ಕೊಡೋದ್ರಿಂದ ಇದರಲ್ಲಿ ನಾವು ಮತ್ತೆ ಅವರು ಮೇ ಬಿ ಒಂದು 2 ತಿಂಗಳು 3 ತಿಂಗಳು ಸಮ್ಟೈಮ್ ಡಿಪೆಂಡಿಂಗ್ ಆನ್ ಅವರ ಬ್ರೈನ್ ಕಂಡೀಷನ್ ಮೇಲೆ, ಯಾವ ರೀತಿ ಡ್ಯಾಮೇಜ್ ಆಗಿದೆ ಅನ್ನೋ ಕಂಡೀಷನ್ ಮೇಲೆ ಅದರದ್ದು ಚಿಕಿತ್ಸಾ ಪ್ರಮಾಣ ಮತ್ತು ನಂತರ ಅದರ ಟೈಮ್ ಡ್ಯೂರೇಷನ್ನು ಅದೆಲ್ಲದು ಡಿಪೆಂಡ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ರೀತಿಯ ವೈಜ್ಞಾನಿಕ ಇನ್ನೊಂದು ನ್ಯೂರೋಸೈಕಾಲಜಿ ನಾವೇನು ಮಾಡ್ತೇವೆ, ಮಾನಸಿಕವಾಗಿ ಅವರನ್ನು ನಾವು ರೆಡಿ ಮಾಡ್ತೇವೆ ಇದರಲ್ಲಿ. ಯಾವುದೇ ಅವ್ರಿಗೇನು ನಾರ್ಮಲಿ ಪೇಷಂಟ್ ಏನಾಗುತ್ತೆ ಅಂದರೆ ಅವರು ಮಾನಸಿಕವಾಗಿ ತುಂಬ ಕುಗ್ಗು ಇರ್ತಾರೆ ಇದರಲ್ಲಿ, ಲಕ್ವ ಹೊಡೆದ್ರೆ ಅವ್ರಿಗೇನೋ, ಯಾಕಂದರೆ ಸಮಾಜದಲ್ಲಿ ಆ ರೀತಿ ಒಂದು ಸ್ಟಿಗ್ಮಾ ಇದೆ. ಲಕ್ವ ಬಂದರೆ ಅಯ್ಯೋ ಮುಗಿದೋಯ್ತು, ನನ್ನ ಲೈಫ್ ಮುಗಿದೇ ಹೋಯ್ತು, ಇನ್ನು ನಾನೇನು ಮಾಡೋಕ್ಕಾಗಲ್ಲ ಇದರಲ್ಲಿ, ನನ್ನ ಲೈಫ್ ಇಷ್ಟೇ, ನಾನು ಇನ್ನು ಪೂರ ಅಂಗವೈಕಲ್ ಆಗಿಬಿಡ್ತೇನೆ ಇದರಲ್ಲಿ ಅನ್ನೋ ಒಂದು ತಪ್ಪು ಕಲ್ಪನೆ ಇರುತ್ತೆ ಇದರಲ್ಲಿ. ಅವುಗಳನ್ನೇ ನ್ಯೂರೋಸೈಕಾಲಜಿ ಮುಖಾಂತರ ನಾವು ಕೌನ್ಸಿಲಿಂಗ್ ಮಾಡಿ ಅವರನ್ನು ಹೊರಗಡೆ ತರಬಹುದು ಆ್ಯಕ್ಚುಲಿ ಇದರಲ್ಲಿ. ಈ ರೀತಿ ನಾನು ಮೇಲೆ ಏನು ತಿಳಿಸಿದಾಗೆ ಇದರಲ್ಲಿ ವೈಜ್ಞಾನಿಕ ಕ್ರಮಗಳನ್ನು ನಾವು ತಗೊಂಡಿದ್ದೇ ಆದಲ್ಲಿ ಇದರಲ್ಲಿ ಪೇಷಂಟ್ ಏನಂದರೆ ಅವನು ಆದಷ್ಟು ಬೇಗ ಇದರಲ್ಲಿ ಈ ಲಕ್ವ ಸಮಸ್ಯೆಯಿಂದ ಹೊರಗಡೆ ಬರ್ತಾನೆ, ಮತ್ತೆ ಹಾಗೆ ಅವನು ತನ್ನೆಲ್ಲ ಕೆಲಸ ಮಾಡ್ಕೊಳ್ಳೋಂಥಕ್ಕೆ ಬರ್ತಾನೆ. ಇದಕ್ಕೆ ನಾನು ಮೇಲೆ ಹೇಳಿದ ಹಾಗೆ ವೈಜ್ಞಾನಿಕ ತರಬೇತಿಗಳು ತುಂಬ ಅಗತ್ಯ. ಆದರೆ ತಡೆ ಮಾಡದೆ ಮತ್ತೆ ನೀವು ಇನ್ನೊಂದು ಏನಂದರೆ, ಎಷ್ಟು ಬೇಗ ಈ ಮೇಲ್ಕಂಡ ವೈಜ್ಞಾನಿಕ ಪುನಶ್ಚೇತನ ಚಿಕಿತ್ಸಾ ಕ್ರಮಗಳನ್ನು ನಾವು ಪಾಲಿಸ್ತೀವೋ ಅಷ್ಟು ಬೇಗ ಪೇಷಂಟ್ ಏನಂದರೆ ಲಕ್ವ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಆ್ಯಕ್ಚುಲಿ ಇದರಲ್ಲಿ. ಆದರೆ ತುಂಬ ಅಗತ್ಯ. ಎಷ್ಟು ಪೇಷಂಟ್ ಏನಂದರೆ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ, ಟ್ರೀಟ್ಮೆಂಟ್ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಕ್ವಾಲಿಟಿ ರಿಕವರಿ ಬರುತ್ತೆ ಇದರಲ್ಲಿ. ಸೊ
ಸಮಸ್ಯೆಗಳು ಕಮ್ಮಿ ಇರ್ತವೆ. ಮತ್ತೆ ನಂತರ ರೋಗಿಗೆ ಕಡಿಮೆ ಸಮಯದಲ್ಲಿ ಪೇಷಂಟ್ ಬೇಗ ಗುಣವಂತನೆ. ಇದರಿಂದ ರೋಗಿಗೆ ಆರ್ಥಿಕ ಮತ್ತು ಮಾನಸಿಕ ಮತ್ತು ದೈಹಿಕ ಹೊರೆಗಳು ಕಮ್ಮಿ ಆಗ್ತವೆ. ಮೇಲ್ಕಂಡ ಚಿಕಿತ್ಸಾ ಕ್ರಮಗಳ ಬಗ್ಗೆ ನಾನು ಏನು ತಿಳಿಸ್ಕೊಟ್ಟಿದ್ದೀನಿ ಅಂದರೆ ಈ ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ, ನ್ಯೂರೋಸೈಕಾಲಜಿ ಹಾಗೆ ಸ್ಪೀಚ್ ಥೆರಪಿ ಇವೆಲ್ಲವೂ ನಮ್ಮ ಸೆಂಟರ್ನಲ್ಲಿ ಲಭ್ಯವಿದೆ. ಇದರಲ್ಲಿ ಈ ನಮ್ಮ DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರವನ್ನು ನಾವು ಲಕ್ವಾ ರೋಗಿಗಳಿಗಿಂತ ನಾವು ವಿಶೇಷವಾಗಿ ವಿನ್ಯಾಸಗೊಳಿಸಿದ್ದೀವಿ. ಇಲ್ಲಿ ವೈಜ್ಞಾನಿಕ ಚಿಕಿತ್ಸೆಗಳು ಮತ್ತು ಅವುಗಳ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆಸಿ ಚಿಕಿತ್ಸಾ ವಿಧಾನಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಅದೇ ಬೇರೆ ಸೆಂಟರ್ಗಳಿಗೂ ನಮ್ಮ ಸೆಂಟರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇದು ಲಕ್ವಾ ಪೀಡಿತರಿಗೆಂದೇ ಅಂತ ವಿಶೇಷವಾಗಿ ವಿನ್ಯಾಸಗೊಳಿಸಿರೋದ್ರಿಂದ ಇದರಲ್ಲಿ ಹಾಗಾಗಿ ರೋಗಿಯನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ಮತ್ತೆ ಮೊದಲನೇ ಸ್ಥಿತಿಗೆ ತರುವಂಥ ವಾಗ್ದಾನ ನಾವು ಮಾಡ್ತೇವೆ ಅಂತಲೇ. ಹಾಗಾಗಿ ಹೆಚ್ಚಿನ ಚಿಕಿತ್ಸಾ ಮಾಹಿತಿಗೆ ನೀವು ಈ ಕೆಳಕಂಡ ದೂರವಾಣಿನ ನಿಮಗೆ ಯಾವುದೇ ರೀತಿಯಾದ ಕೌನ್ಸಿಲಿಂಗ್ ಆಗ್ಬೋದು ಮತ್ತು ಇದರ ಬಗ್ಗೆ ಚಿಕಿತ್ಸಾ ಮಾಹಿತಿ ಆಗ್ಬೋದು, ಇವುಗಳ ಬಗ್ಗೆ ನಮ್ಮನ್ನು ನೇರವಾಗಿ ಸಂಪರ್ಕಿಸ್ಬೋದು. ಹಾಗೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಸಹ ಇದೆ. ಆ್ಯಕ್ಚುಲಿ ಅಂದರೆ ವಾಟ್ಸಪ್ ಚಾನಲ್ ಸಹ ನಾವು ಮಾಡಿದ್ದೇವೆ, ಯೂಟ್ಯೂಬ್ ಚಾನಲ್ ಸಹ ಮಾಡಿದ್ದೇವೆ. ಹಾಗಾಗಿ ಈ ಕೆಳಗೆ ನೀವು QR ಕೋಡ್ ಏನು ಕಾಣುತ್ತೆ ಅದಕ್ಕೆ ನೀವು ಸ್ಕ್ಯಾನ್ ಮಾಡಿ ನಮ್ಮ ಈ ಏನು ಲಕ್ವಾ ಬಸ್ ಬಗೆಗಿನ ವಿಡಿಯೋಗಳ ಬಗ್ಗೆ, ಚಿಕಿತ್ಸಾ ವಿಧಾನಗಳ ಬಗ್ಗೆ, ಪುನಶ್ಚೇತನ ಕ್ರಮಗಳ ಬಗ್ಗೆ ನೀವು ಹೆಚ್ಚಿನ ವಿಡಿಯೋಗಳನ್ನು ನೋಡ್ಬೋದು. ಹಾಗೆ ಅದ್ರ ಬಗ್ಗೆ ಅರಿವು ನೀವು ಪಡ್ಕೋಬೋದು. ಆಗ್ತಿಲ್ಲ